ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 6ನೇ ಪಾಠ ತ್ರಿಭುಜಗಳು ಪಾಠದಲ್ಲಿ ಥೇಲ್ಸ್ನ ಪ್ರಮೇಯವನ್ನು ಆಧಾರವಾಗಿಟ್ಟುಕೊಂಡು, ಅಂದರೆ ಏನು ಥೇಲ್ಸ್ನ ಪ್ರಮೇಯ ಅಂತ ಹೇಳಿದರೆ ನಾವಿಲ್ಲಿ ಏನು ಹೇಳ್ಬೋದು ಅಂತ ಹೇಳಿದರೆ ಮೂಲ ಅನುಪಾತದ ಪ್ರಮೇಯ ಅಂತ ಹೇಳಿ ಕೂಡ ಕರಿತೀವಿ. ಆ ಒಂದು ಮೂಲ ಅನುಪಾತದ ಪ್ರಮೇಯಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯಾಸ 6.2ರಲ್ಲಿ ಪ್ರಶ್ನೆಗಳು ಬರ್ತವೆ. ಇದನ್ನು ಥೇಲ್ಸ್ನ ಪ್ರಮೇಯ ಅಂತೇನು ಕರಿತೀವಿ. ಥೇಲ್ಸ್ನ ಪ್ರಮೇಯದ ಒಂದು ವ್ಯಾಖ್ಯೆಯನ್ನು ನೀವು ನೋಡಿದಾಗ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಥೇಲ್ಸ್ನ ಪ್ರಮೇಯ ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ, ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಹೇಳಿ ಕೂಡ ಕರಿತೀವಿ. ಈ ಒಂದು ಮೂಲ ಸಮಾನುಪಾತತೆಯ ಪ್ರಮೇಯದ ಆಧಾರದ ಮೇಲೆ ಅಭ್ಯಾಸ 6.2ರಲ್ಲಿ ಪ್ರಶ್ನೆಗಳು ಬರ್ತವೆ. ಆ ಅಭ್ಯಾಸ 6.2ರಲ್ಲಿ ಬರುವ ಎಲ್ಲ ಪ್ರಶ್ನೆಗಳನ್ನು ಈ ಒಂದು ಮೂಲ ಸಮಾನುಪಾತತೆಯ ಪ್ರಮೇಯದ ಆಧಾರದ ಮೇಲೆ ಹೇಗೆ ಬಿಡಿಸೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಅಭ್ಯಾಸ 6.2 ನೋಡಿ. ಅಭ್ಯಾಸ 6.2ರಲ್ಲಿ ಮೊದಲನೇ ಕ್ವಶನ್ ಹೇಳುತ್ತೆ, ಚಿತ್ರ 6.17 ಅಂತ ಕೊಟ್ಟು ಇದರಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಎರಡು ಚಿತ್ರಗಳಲ್ಲಿ ಮೊದಲನೇದರಲ್ಲಿ ಡಿ ಅನ್ನೋದು ಬಿ ಸಿಗೆ ಸಮಾಂತರವಾಗಿದ್ದರೆ ಇ ಸಿ ಅನ್ನೋದು ಇದರಲ್ಲಿ ಆ ಇ ಸಿಯನ್ನು ಕಂಡುಹಿಡಿಬೇಕು. ಅಂದರೆ ಎರಡರಲ್ಲೂ ಕೂಡ ಡಿ ಇ ಅನ್ನೋದು ಬಿ ಸಿಗೆ ಸಮಾಂತರವಾಗಿದ್ದ ಮೇಲೆ ಒಂದನೇ ಚಿತ್ರದಲ್ಲಿ ನೀವು ಇ ಸಿಯ ಬೆಲೆಯನ್ನು ಕಂಡುಹಿಡಿಯಿರಿ, ಹಾಗೆಯೇ ಎರಡನೇ ಚಿತ್ರದಲ್ಲಿ ಎ ಡಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕ್ವಶನ್ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ನೀವು ಉತ್ತರವನ್ನು ಹೇಗೆ ಹೇಳ್ಬೋದು ಅಂದರೆ, ನಾನು ಆವಾಗಲೇ ಹೇಳಿದ ಹಾಗೆ ಎರಡೂ ತ್ರಿಭುಜಗಳಲ್ಲಿ ಏನು ಮೂಲ ಸಮಾನುಪಾತತೆಯ ಒಂದು ಪ್ರಮೇಯ ಏನು ಹೇಳುತ್ತೆ, ಥೇಲ್ಸ್ನ ಪ್ರಮೇಯ ಏನು ಹೇಳುತ್ತೆ ಅಂದರೆ, ಒಂದು ತ್ರಿಭುಜದಲ್ಲಿ ಒಂದು ರೇಖೆಯನ್ನು ನಾವು ಎಳೆದಾಗ ಆ ರೇಖೆಯು ಒಂದು ಬಾಹುವಿಗೆ ಸಮಾಂತರವಾಗಿತ್ತು ಅಂದರೆ ಉಳಿದೆರಡು ಬಾಹುಗಳನ್ನು ಸಮಾನವಾಗಿ ವಿಭಜಿಸುತ್ತದೆ ಅಂತೇಳಿ ಕೊಡುತ್ತೆ. ಇದರ ಆಧಾರದ ಮೇಲೆ ಮೊದಲನೇ ಚಿತ್ರದಲ್ಲಿ ಏನು ಕೊಟ್ಟಿದ್ದಾರೆ, ತ್ರಿಭುಜ ಎ ಬಿ ಸಿಯಲ್ಲಿ ಅವರೇ ಕೊಟ್ಟಿದ್ದಾರೆ ಡಿ ಇ ಸಮಾಂತರ ಬಿ ಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಡಿ ಇ ಸಮಾಂತರ ಬಿ ಸಿ ಆಗಿದೆ ಅಂದರೆ ಅದರ ಅರ್ಥ ನೀವು ಥೇಲ್ಸ್ನ ಪ್ರಮೇಯನ ಇಲ್ಲಿ ಬಳಕೆ ಮಾಡಿದ್ರಿ ಅಂತ ಹೇಳಿದ್ರೆ ಏನಂತ ಕರಿಬೋದು, ಎ ಡಿ ಡಿವೈಡೆಡ್ ಬೈ ಬಿ ಡಿ ಅನ್ನೋದು ಎ ಇ ಡಿವೈಡೆಡ್ ಬೈ ಸಿ ಇಗೆ ಸಮ ಇರುತ್ತೆ. ಇದನ್ನು ನೀವು ಏನಂತ ಬರಿಬೋದು ಅಂತ ಹೇಳಿದ್ರೆ ಮೂಲ ಸಮಾನುಪಾತತೆಯ ಪ್ರಮೇಯದ ಆಧಾರದ ಮೇಲೆ ನೀವು ಬರೀಬಹುದು. ಈಗ ನೀವು ಎ ಟಿಯ ಬೆಲೆಯನ್ನು ಕೊಟ್ಟಿದ್ದಾರೆ 1.5, ಹಾಗೆಯೇ ಬಿ ಡಿಯ ಬೆಲೆಯನ್ನು ಕೊಟ್ಟಿದ್ದಾರೆ 3 ಅಂತೇಳಿ, ಎ ಇನ ಬೆಲೆಯನ್ನು ಕೊಟ್ಟಿದ್ದಾರೆ 1 ಆದಮೇಲೆ ನೀವು ಸಿ ಇ ಅಥವಾ ನಿಮಗೆ ಅಲ್ಲಿ ಇ ಸಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಇದನ್ನು ಇ ಸಿ ಅಂತ ಬರ್ಕೊಂಡ್ರಿ ಅಂದರೆ ಇದನ್ನು ನೀವು ಓರೆ ಗುಣಾಕಾರ ಮಾಡಿದಾಗ ಇ ಸಿ ಇಂಟು 1.5 ಮಾಡ್ಬೋದು, ಅಥವಾ ನೇರವಾಗಿ ಹೊಡೆಯೋದಾದರೆ 1.5 ಇಂಟು 1.5 ಇಂಟು 2 ಮಾಡಿದ್ರೆ ಈ ಕಡೆ ಭಾಗ ಆಗತ್ತೆ. ಈಗ 1 ಇಂಟು ಇ ಸಿ ಓರೆ ಗುಣಾಕಾರ ಮಾಡಿದ್ರೆ ಇ ಸಿ ಅಂತದ್ದು ಬರ್ತದೆ, 2 ಇಂಟು 1 ಗುಣಾಕಾರ ಮಾಡಿದ್ರೆ 2 ಬರುತ್ತೆ. ಇದರ ಅರ್ಥ ತುಂಬ ಸುಲಭ, ನಿಮಗೆ ಇ ಸಿನ ಬೆಲೆ ಸಿಕ್ತು ಎಷ್ಟು, 2 ಸೆಂಟಿಮೀಟರ್. ಹಾಗಿದ್ಮೇಲೆ ಪಕ್ಕದ ಚಿತ್ರದಲ್ಲೂ ಕೂಡ ಏನಾಗಿದೆ, ಇಲ್ಲಿ ನೀವು ಹೇಗೆ ಬರ್ಕೊಂಡ್ರೋ ಇಲ್ಲೂ ಕೂಡ ತ್ರಿಭುಜ ಎ ಬಿ ಸಿಯಲ್ಲಿ ಏನಂತ ಬರಿತೀರಿ, ಡಿ ಇ ಸಮಾಂತರ ಬಿ ಸಿ. ಹಾಗಾಗಿ ಡಿ ಇ ಸಮಾಂತರ ಬಿ ಸಿ ಆಗಿದೆ ಅಂತ ಅಂದರೆ ಥೇಲ್ಸ್ನ ಪ್ರಮೇಯದ ಪ್ರಕಾರ ಎ ಟಿ ಡಿವೈಡೆಡ್ ಬೈ ಬಿ ಡಿ ಅಂತ ತಗೊಂಡು ಈ ಕಡೆ ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ತಗೊಳ್ರಿ. ಓಕೆನಾ? ಈಗ ಇದನ್ನು ನೀವು ಬರೆದಿರೋದು ಕಾರಣ ಏನಪ್ಪ ಅಂತ ಹೇಳಿದ್ರೆ ಮೂಲ ಸಮಾನುಪಾತತೆಯ ಪ್ರಮೇಯದ ಆಧಾರದ ಮೇಲೆ ನೀವು ಬರಿತಾ ಇದ್ದೀರಾ. ಈಗ ಎ ಟಿನ ಬೆಲೆಯನ್ನು ನೀವು ಕಂಡುಹಿಡಿಬೇಕು. ಬಿ ಡಿನ ಬೆಲೆಯನ್ನು ಕೊಟ್ಟಿದ್ದಾರೆ 7.2, ಹಾಗೆಯೇ ಎ ಇನ ಬೆಲೆ ಕೊಟ್ಟಿದ್ದಾರೆ 1.8, ಕೆಳಗಡೆ 5.4 ಇ ಸಿನ ಬೆಲೆಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ 1.8 ಮತ್ತು 5.4 ನೀವು ಭಾಗಾಕಾರ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ 1.8 ಇಂಟು 3 ಮಾಡಿದ್ರೆ 5.4 ಬರುತ್ತೆ.
AD ಇಂಟು 3 ಗುಣಾಕಾರ ಮಾಡ್ತೀರ, ಓರೆ ಗುಣಾಕಾರ 3 ಇಂಟು AD ಅಂತ ಬರೆದು 7.2 ಇಂಟು 1 ಮಾಡಿದರೆ 7.2 ಬರುತ್ತೆ. ಈಗ 3ರಿಂದ 7.2 ನೀವು ಭಾಗಾಕಾರ ಮಾಡಿದ್ರಿ ಅಂದರೆ 2.4 ಬರುತ್ತೆ. ಅದರ ಅರ್ಥ ನಿಮಗೆ ADನ ಬೆಲೆ ಕಂಡುಹಿಡಿಯಕ್ಕೆ ಕೇಳಿದ್ರಲ್ವಾ, ಸೊ ADನ ಬೆಲೆ ಬಂತು 2.4 ಸೆಂಟಿಮೀಟರ್ ಅಂತೇಳಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ಇನ್ನು ಎರಡನೇ ಪ್ರಶ್ನೆ, ಇ ಮತ್ತು ಎಫ್ ಬಿಂದುಗಳು ಕ್ರಮವಾಗಿ ತ್ರಿಭುಜ PQRನ PQ ಮತ್ತು PRಗಳ ಮೇಲಿನ ಬಿಂದುಗಳು ಅಂತ ಕೊಟ್ಟಿದ್ದಾರೆ. ಕೆಳಗಿನ ಪ್ರತಿ ಸಂದರ್ಭಗಳಲ್ಲಿ EF ಸಮಾಂತರ QR ಆಗಿದೆಯೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಒಂದು PQR ಅಂತಕ್ಕಂಥ ಒಂದು ತ್ರಿಭುಜದಲ್ಲಿ PQ ಮತ್ತು PRಗಳ ಮೇಲಿನ ಬಿಂದುಗಳು EF ಅಂತ ಕೊಟ್ಟಿದ್ದಾರೆ. ಹಾಗಿದ್ಮೇಲೆ ಅಲ್ಲಿ EF QRಗೆ ಯಾವಾಗ ಸಮಾಂತರ ಇರುತ್ತೆ ಅಂತೇಳಿ ಕೆಳಗಡೆ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 3 ಪ್ರಶ್ನೆಗಳಲ್ಲೂ ಪ್ರತಿ ಬಾಹುವಿನ ಅಳತೆಗಳನ್ನು ಕೊಟ್ಟಿದ್ದಾರೆ. ಕೊಟ್ಟಂತಹ ಅಳತೆಗಳನ್ನು ಪ್ರಮೇಯದ ಪ್ರಕಾರವಾಗಿ ಅನುಪಾತವನ್ನು ನೀವು ಕನ್ಸಿಡರ್ ಮಾಡಿ ಎಲ್ಲ ಅನುಪಾತಗಳನ್ನು ಕಂಡುಹಿಡಿದ ನಂತರದಲ್ಲಿ EF ಮತ್ತು QR ಸಮಾಂತರವಾಗಿರುವ ಯಾವ ಒಂದು ಪ್ರಶ್ನೆ ಸರಿ ಇರುತ್ತೆ ಅನ್ನೋದನ್ನು ಹೇಳಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಅವರೇ ಹೇಳಿರುವ ಹಾಗೆ PQR ಅನ್ನುವಂಥ ತ್ರಿಭುಜದಲ್ಲಿ E ಮತ್ತು Fಗಳು PQ ಮತ್ತು PR ಮೇಲಿದ್ದಾವೆ. ಹಾಗೆ EF ಮತ್ತು QR ಯಾವಾಗ ಸಮ ಇರ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಬೆಲೆಗಳನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಮೊದಲನೇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ PEನ ಮೆಜರ್ಮೆಂಟು 3.9 ಕೊಟ್ಟಿದ್ದಾರೆ, EQನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಹಾಗೆಯೇ PFನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, PFRನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಎರಡರದ್ದು ಅನುಪಾತ ಸಮ ಬಂತು ಅಂದರೆ PE ಡಿವೈಡೆಡ್ ಬೈ EQ ಎಷ್ಟು ಬರುತ್ತೋ PF ಡಿವೈಡೆಡ್ ಬೈ FR ಅಷ್ಟೇ ಬಂತು ಅಂದರೆ ಈ ತ್ರಿಭುಜದಲ್ಲಿ EF ಮತ್ತು QR ಸಮಾಂತರದಲ್ಲಿದ್ದಾವೆ ಅಂತೇಳಿ ನೀವು ಹೇಳಬಹುದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋದಾದರೆ ನಾವಿಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ PE ಡಿವೈಡೆಡ್ ಬೈ EQ ಅಂತ ತಗೊಳ್ಬೇಕು. PE ಡಿವೈಡೆಡ್ ಬೈ EQ ಮಾಡಿದ್ರಿ ಅಂದರೆ 3.9 ಡಿವೈಡೆಡ್ ಬೈ 3 ಆಗುತ್ತೆ. ಇಲ್ಲಿಗೆ 3 1 3 ಬರುತ್ತೆ. ಇಲ್ಲಿ 3 1 3 3 3 9 ಎಷ್ಟು ಬಂತು? 1.3 × 1 ಬಂತು. ಹಾಗೆಯೇ ನೆಕ್ಸ್ಟು PF ಡಿವೈಡೆಡ್ ಬೈ FR ಅಂತ ತಗೊಂಡು 3.6 ಡಿವೈಡೆಡ್ ಬೈ 2.4 ಬರುತ್ತೆ. ಈಗ ನೀವು ಇದನ್ನು ನೋಡಿದ್ರೆ 3 8 24 ಬರುತ್ತೆ. ಹಾಗೆಯೇ ಇಲ್ಲಿ ನಿಮಗೆ 3 12 36 ಬರುತ್ತೆ. ಅಥವಾ ಇನ್ನೂ ಸುಲಭ ರೂಪದಲ್ಲಿ ಬರೆಯೋದಾದರೆ ನೀವು 2 4 4 2 8 4 3 12 ಏನು ಬಂತು? 3/2 ಬರ್ತಾ ಇದೆ. ಅಂದರೆ ಇದರ ಅರ್ಥ ನೀವು ತಿಳ್ಕೊಬೇಕು ಏನಂತೇಳಿ. ವೆರಿ ಸಿಂಪಲ್ ಆಗಿ ನೀವೇನು ಹೇಳ್ಬೋದು ಅಂತ ಹೇಳಿದ್ರೆ PE/EQ ಅನ್ನೋದು ಅಸಮ ಅಂದರೆ ಸಮ ಇಲ್ಲ PF/FR ಅಂತೇಳಿ. ಈ ಎರಡು ಅನುಪಾತಗಳು ಸಮ ಇಲ್ಲದೆ ಇರೋದ್ರಿಂದಾಗಿ ನೀವು ಬರಿಬೇಕಾಗತ್ತೆ ಏನಂತೇಳಿ, EF QRಗೆ ಸಮಾಂತರವಾಗಿಲ್ಲ ಅಂಥೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಓಕೆನಾ? ಒಂದನೇ ಪ್ರಶ್ನೆ. ಇನ್ನು ಎರಡನೇದು ಕೊಟ್ಟಿದ್ದಾರೆ. ಎರಡನೇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ಎರಡನೇದು ಬಂದ್ಬಿಟ್ಟು ಇಲ್ಲೂ ಕೂಡ ನೀವು ಅನುಪಾತವ PE ಡಿವೈಡೆಡ್ ಬೈ QE ಅಂತ ತಗೊಂಡ್ರಿ ಅಂದರೆ PE 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ, QE 4.5 ಕೊಟ್ಟಿದ್ದಾರೆ. ಇದನ್ನು ನೀವು ಸಮ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ 4 2 8 ಅಂತ ತಗೊಳ್ಬೋದು. 4.5 2ರಿಂದ ಗುಣಾಕಾರ ಮಾಡಿದ್ರೆ 9 ಬರುತ್ತೆ. ಯಾಕೆ ಈ ರೀತಿ ತಗೊಂಡಿವೆ ಅಂದರೆ ಮುಂದ್ಗಡೆ ಇನ್ನೊಂದು ಕೊಟ್ಟಿದ್ದಾರಲ್ವಾ, ಯಾವುದು PF ಡಿವೈಡೆಡ್ ಬೈ RF ಅಂತ ಕೊಟ್ಟು ಇದನ್ನು ಅವರು 8/9 ಅಂತ ಕೊಟ್ಟಿದ್ದಾರೆ. ಸೊ ಇದು 8/9 ಇದೆ ಅಂದರೆ ಇದನ್ನು ನಾವು 8/9 ರೂಪದಲ್ಲಿ ಬರ್ಕೊಳ್ಬಹುದು. ಇದರ ಅರ್ಥ ನಿಮಗೆ ಏನಂತ ಹೇಳ್ತೀರಿ? PE/QE ಅನ್ನುವಂಥದ್ದು ಸಮವಾಗಿದೆ ಯಾವುದಕ್ಕೆ? PF/RFಗೆ. ಯಾವಾಗ ಈ ಎರಡು ಅನುಪಾತಗಳು ಸಮ ಇರ್ತವೋ ಟೇಲ್ಸ್ನ ವಿಲೋಮ ಅನುಪಾತ ಹೇಳುತ್ತೆ, ಟೇಲ್ಸ್ನ ಒಂದು ವಿಲೋಮ ಪ್ರಮೇಯ ಹೇಳುತ್ತೆ ಏನಂತೇಳಿ, ಅಲ್ಲಿ ಎಳೆದಿರುವಂತಹ EQ ಅಂತಕ್ಕಂಥ ಒಂದು ರೇಖೆ ಮೂರನೇ ಬಾಹು EF ಅನ್ನುವಂಥ ರೇಖೆ QRಗೆ ಸಮ ಇರುತ್ತೆ, ಅಂದರೆ ಸಮಾಂತರವಾಗಿರುತ್ತೆ. EF ಸಮಾಂತರ QR ಅಂತೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಅದೇ ರೀತಿಯಲ್ಲಿ ಮೂರನೇದನ್ನು ಕೂಡ ನೋಡಿದರೆ ನೋಡಿ, ಮೂರನೇದು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅವರು PE/EQ ಬದಲಾಗಿ PQ ಕೊಟ್ಟಿದ್ದಾರೆ. ಸೊ PQ ಕೊಟ್ಟು ಜೊತೆಗೆ ಮತ್ತೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ PR ಕೊಟ್ಟಿದ್ದಾರೆ, ಹಾಗೆ PE ಕೊಟ್ಟಿದ್ದಾರೆ. ಈಗ ನಾವು ಇಲ್ಲಿ ಮೇಲ್ಗಡೆ ಅನುಪಾತವನ್ನು ಕಂಡುಹಿಡಿದ ಹಾಗೆ ಇದನ್ನು ಅನುಪಾತ ಕಂಡುಹಿಡಿಯೋದಾದರೆ
ಪಿ ಇ ಬಾರ್ ಇ ಕ್ಯೂ ಅಂತ ತಗೊಂಡ್ರಿ ಅಂದರೆ ಪಿ ಇನ ಬೆಲೆ ಕೊಟ್ಟಿದ್ದಾರೆ. ಎಷ್ಟು? ಪಿ ಇನ ಬೆಲೆ 0.18 ಅಂತ ಕೊಟ್ಟಿದ್ದಾರೆ. ಇ ಕ್ಯೂ ಬೇಕು ಅಂತ ಹೇಳಿದ್ರೆ ಇ ಕ್ಯೂ ಯಾವಾಗ ಸಿಗುತ್ತೆ ಅಂದರೆ ಪಿ ಕ್ಯೂನಲ್ಲಿ ಪಿ ಇಯನ್ನು ಕಳಿಬೇಕು ನೀವು. ಅಂದರೆ ಪಿ ಕ್ಯೂನ ಮೆಜರ್ಮೆಂಟ್ 1.28 ಏನು ಕೊಟ್ಟಿದ್ದಾರೆ, ಅದರಲ್ಲಿ 0.18 ಕಳೆದ್ರೆ ನಿಮಗೆ ಏನು ಬರುತ್ತೆ? ಮೇಲ್ಗಡೆ 0.18 ಬಂದರೆ ಕೆಳಭಾಗದಲ್ಲಿ ಏನು ಬರುತ್ತೆ? 1.10 ಬರ್ತದೆ. ಇದನ್ನು ನೀವು ಸುಲಭ ರೂಪದಲ್ಲಿ ಬರೆದಾಗ ಮೇಲ್ಗಡೆ 9 ಬರುತ್ತೆ, ಕೆಳಗಡೆ 55 ಬರುತ್ತೆ. ಓಕೆನಾ? ಅದೇ ರೀತಿಯಲ್ಲಿ ಇನ್ನೊಂದು ಯಾವುದು, ಈ ಕಡೆ ಸೈಡು ಪಿ ಎಫ್ ಬೈ ಎಫ್ ಆರ್, ಅಥವಾ ಇಲ್ಲಿ ನಿಮಗೆ ಕೊಟ್ಟ ಹಾಗೆ ಪಿ ಎಫ್ ಬೈ ಎಫ್ ಆರ್ ಅಂತ ತಗೊಂಡ್ರಿ ಅಂತ ಹೇಳಿದ್ರೆ ಪಿ ಎಫ್ನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ 0.36, ಆದರೆ ಎಫ್ ಆರ್ ಕೊಟ್ಟಿಲ್ಲ, ಬದಲಾಗಿ ಪಿ ಆರ್ ಕೊಟ್ಟಿರೋದ್ರಿಂದ ಪಿ ಆರ್ನಲ್ಲಿ ಪಿ ಎಫ್ ಅನ್ನು ನೀವು ಕಳೆದ್ರಿ ಅಂದರೆ ಪಿ ಆರ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ಇಲ್ಲಿ ಪಿ ಆರ್ ಗಿವನ್ ಕೊಟ್ಟಿದ್ದಾರೆ ಏನು? 2.56. ಅದರಲ್ಲಿ ಮೈನಸ್ ಏನು ಮಾಡಬೇಕಾಗತ್ತೆ ನೀವು? 0.36 ಕಳಿಬೇಕಾಗತ್ತೆ. ಆಗ ಮೇಲ್ಗಡೆ 0.36 ಬಂದರೆ ಕೆಳಗಡೆ 2.56ರಲ್ಲಿ 0.36 ಕಳೆದ್ರಿ ಅಂದರೆ 2.20 ಬರ್ತದೆ. 0.18ರ 2ರಷ್ಟು 0.36 ಇದೆ. 1.10ಯ 2ರಷ್ಟು 2.20 ಇರೋದ್ರಿಂದಾಗಿ ಇದರ ಅನುಪಾತನೂ ಕೂಡ 9/55 ಬರುತ್ತೆ. ಅಲ್ಲಿಗೆ ನೀವು ಸುಲಭವಾಗಿ ಹೇಳ್ಬೋದು ಪಿ ಇ ಬಾರ್ ಇ ಕ್ಯೂ ಅನ್ನೋದು ಯಾವುದಕ್ಕೆ ಸಮ ಇದೆ? ಪಿ ಎಫ್ ಬಾರ್ ಎಫ್ ಆರ್ಗೆ ಸಮ ಇದೆ. ಯಾವಾಗ ಇವೆರಡೂ ಸಮ ಇರ್ತಾವೋ ಪ್ರಶ್ನೆಗೆ ನಾವು ಏನು ಹೇಳ್ಬೋದು? ಇ ಎಫ್ ಅನ್ನುವಂತಹ ರೇಖೆಯು ಏನಾಗಿರುತ್ತೆ? ಕ್ಯೂ ಆರ್ ಅನ್ನುವಂಥ 3ನೇ ಬಾಹುವಿಗೆ ಸಮಾಂತರವಾಗಿರುತ್ತೆ ಅಂತೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಹಾಗೆ 3ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಚಿತ್ರ ಸಮೇತ. ಚಿತ್ರ 6.18ರಲ್ಲಿದ್ದ ಹಾಗೆ ಎಲ್ ಎಮ್ ಅನ್ನುವಂಥದ್ದು ಸಿ ಪಿಗೆ ಸಮಾಂತರವಾಗಿದೆ. ಹಾಗೆಯೇ ಎಲ್ ಎನ್ ಅಂತಕ್ಕಂಥದ್ದು ಸಿ ಡಿಗೆ ಸಮಾಂತರವಾಗಿದೆ. ಹಾಗಿದ್ಮೇಲೆ ಎ ಎಮ್ ಬಾರ್ ಎ ಪಿ ಅನ್ನೋದು ಎ ಎನ್ ಬಾರ್ ಎ ಡಿಗೆ ಸಮ ಇರುತ್ತೆ ಅಂತೇಳಿ ನೀವು ಸಾಧನೆಯನ್ನು ಮಾಡಬೇಕು. ಸೊ ಇದಕ್ಕೆ ನೀವು ಹೇಗೆ ಉತ್ತರವನ್ನು ಕಂಡುಹಿಡಿತೀರಿ ಅಂತ ನೋಡೋದಾದರೆ, ಕೊಟ್ಟಂತಹ ತ್ರಿಭುಜವನ್ನು ನೋಡಿದಾಗ ಈ ತ್ರಿಭುಜದಲ್ಲಿ ಎಲ್ ಎಮ್ ಅನ್ನೋದು ಬಿ ಸಿಗೆ ಸಮಾಂತರವಾಗಿದೆ, ಎಲ್ ಎನ್ ಅನ್ನೋದು ಸಿ ಡಿಗೆ ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ. ಈಗ ನೀವು ಸಾಧಿಸಬೇಕು ಅಂದರೆ ತ್ರಿಭುಜ ಎ ಬಿ ಸಿಯಲ್ಲಿ ಅವರೇ ಕೊಟ್ಟಿರುವ ಹಾಗೆ ಏನಾಗಿದೆ? ಎಲ್ ಎಮ್ ಅನ್ನುವಂಥದ್ದು ಸಿ ಬಿಗೆ ಸಮಾಂತರವಾಗಿದೆ. ಯಾವಾಗ ಎಲ್ ಎಮ್ ಅನ್ನುವಂಥದ್ದು ಸಿ ಬಿಗೆ ಸಮಾಂತರವಾಗಿರುತ್ತೋ ಪ್ರಮೇಯ, ತೇಲ್ಸ್ನ ಪ್ರಮೇಯ ಏನು ಹೇಳುತ್ತೆ ಅಂದರೆ ಉಳಿದೆರಡು ಬಾಹುಗಳನ್ನು ಸಮಾನ ಭಾಗವಾಗಿ ವಿಭಾಜಿಸುತ್ತದೆ ಅಂತೇನು ಕೂಡ ಹೇಳುತ್ತೆ. ಜೊತೆಗೆ ಇನ್ನೊಂದು ಏನಾಗಿರುತ್ತೆ ಅಂದರೆ ಇಲ್ಲಿ 2 ತ್ರಿಭುಜಗಳನ್ನು ನೀವು ಆಯ್ಕೆ ಮಾಡಿದ್ರಿ ಅಂದರೆ ಎ ಎಲ್ ಎಮ್ ಅನ್ನುವಂಥದ್ದು, ಇನ್ನೊಂದು ಎ ಸಿ ಬಿ ಅನ್ನುವಂಥ ತ್ರಿಭುಜವನ್ನು ಆಯ್ಕೆ ಮಾಡಿದರೆ ಈ 2 ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳೇನು ಬರ್ತವೆ? ಯಾವ್ಯಾವು? ಎ ಎಮ್ಗೆ ಎ ಬಿ ಆದರೆ ಎ ಎಲ್ಗೆ ಎ ಸಿ. ಈ ಅನುರೂಪ ಬಾಹುಗಳೇನಾಗಿರ್ತವೆ? ಸಮಾನುಪಾತದಲ್ಲಿ ವಿಭಾಗ ಆಗ್ತವೆ. ಇದರ ಆಧಾರದ ಮೇಲೆ ನೀವು ಹೇಳ್ಬೋದು ಏನಂತ ಹೇಳಿ, ನೀವು ಸುಲಭವಾಗಿ ಹೇಳ್ಬೋದು ಏನಂತ? ಎ ಎಮ್ ಬಾರ್ ಎ ಬಿ ಅಂತೇಳಿ ತಗೊಳ್ಬೋದು. ಇಸ್ ಈಕ್ವಲ್ ಟು ಎ ಎಲ್ ಬಾರ್ ಎಫ್ ಆರ್ ಅಂತೇಳಿ ತಗೊಳ್ಬೋದು. ಎ ಎಲ್ ಬಾರ್ ಎ ಸಿ ಅಂತೇಳಿ ಹೇಳ್ಬೋದು. ಎ ಎಲ್ ಬಾರ್ ಎ ಸಿ ಅಂತೇಳಿ ತಗೊಳ್ಬೋದು. ಇದನ್ನು ಸಮೀಕರಣ 1 ಅಂತ ಆಯ್ಕೆ ಮಾಡಿಕೊಳ್ಳ್ರಿ. ಇದಾದ ನಂತರದಲ್ಲಿ ಇನ್ನೊಂದು ತ್ರಿಭುಜ, ಕೆಳಗಡೆ ಇರುವ ತ್ರಿಭುಜ ಯಾವುದು? ತ್ರಿಭುಜ ಎ ಸಿ ಡಿನಲ್ಲಿ ತ್ರಿಭುಜ ಎ ಸಿ ಡಿಯನ್ನು ತಗೊಂಡಾಗ ಇಲ್ಲೂ ಕೂಡ ಎಲ್ ಎನ್ ಅನ್ನೋದು ಯಾವುದು? ಎಲ್ ಎನ್ ಅನ್ನೋದು ಸಿ ಡಿಗೆ ಸಮಾಂತರವಾಗಿದೆ ಅಂತ ಅವರೇ ಕೊಟ್ಟಿದ್ದಾರೆ ದತ್ತಾಂಶ. ಕೊಟ್ಟ ಕಾರಣದಿಂದಾಗಿ ನೀವಿಲ್ಲೂ ಕೂಡ ಏನು ಹೇಳ್ಬೋದು? ಎ ಎಲ್ ಬಾರ್ ಎ ಸಿ ಅಂತ ಹೇಳ್ಬೋದು. ಏನಂತ ಹೇಳಿ? ಎ ಎಲ್ ಬಾರ್ ಎ ಸಿ ಅಂತ ಕರಿತೀರಿ. ಪಕ್ಕದಲ್ಲಿ ಎ ಎನ್ ಬಾರ್ ಎ ಡಿ ಅಂತೇಳಿ ತಗೊಳ್ಬೋದು. ಇದನ್ನು ಸಮೀಕರಣ 2 ಅಂತ ತಗೊಳ್ರಿ. ಈಗ ಸಮೀಕರಣ 1 ಮತ್ತು 2ರಿಂದ ಓಕೆನಾ? ಸಮೀಕರಣ 1 ಮತ್ತು 2ರಿಂದ ನೀವು ನೋಡಿದಾಗ ಇವೆರಡನ್ನ ಹೋಲಿಕೆ ಮಾಡಿದಾಗ ಇಲ್ಲಿ ಎ ಎಲ್ ಬೈ ಎ ಸಿ ಇದೆ, ಇಲ್ಲೂ ಎ ಎಲ್ ಬೈ ಎ ಸಿ ಇದೆ ಅಂತ ಹೇಳಿದ್ರೆ ಈ ಕಡೆ ನೀವೇನು ಹೇಳ್ಬೋದು? ಎ ಎಮ್ ಬೈ ಎ ಬಿ ಅನ್ನೋದು ಯಾವುದಕ್ಕೆ ಸಮ ಆಗಿರುತ್ತೆ? ಎ ಎನ್ ಬೈ ಎ ಡಿಗೆ ಸಮ ಆಗಿರುತ್ತೆ ಅಂತೇಳಿ ನಿಮಗೇನು ಕಂಡುಹಿಡಿಯಕ್ಕೆ ಕೇಳಿದ್ರು, ಏನು ಸಾಧಿಸಕ್ಕೆ ಕೇಳಿದ್ರು ಹೇಳ್ಬೋದು. ಹಾಗಾಗಿ ಇದನ್ನು ಸಾಧಿಸಲಾಗಿದೆ ಅಂಥೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಸಾಧಿಸಲಾಗಿದೆ ಅಂಥೇಳಿ ಆನ್ಸರನ್ನು ಹೇಳಬೇಕಾಗತ್ತೆ. ಓಕೆನಾ?
ಇನ್ನು 4ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಚಿತ್ರ 6.19ರಲ್ಲಿ ಚಿತ್ರ ಇದೆ. ಚಿತ್ರದಲ್ಲಿ ಹೇಳಿರುವ ಹಾಗೆ ಡಿ ಇ ಅನ್ನುವಂಥದ್ದು ಎ ಸಿಗೆ ಸಮಾಂತರವಾಗಿದೆ, ಡಿ ಎಫ್ ಅನ್ನೋದು ಎ ಇಗೆ ಸಮಾಂತರವಾಗಿದೆ. ಹಾಗಾದರೆ ನೀವು ಪ್ರೂವ್ ಮಾಡಬೇಕಾಗಿರೋದು ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ ಅನ್ನೋದು ಬಿ ಇ ಡಿವೈಡೆಡ್ ಬೈ ಇ ಸಿಗೆ ಸಮ ಅಂತೇಳಿ ನೀವು ಪ್ರೂವ್ ಮಾಡಬೇಕು, ಇದನ್ನು ಸಾಧಿಸಬೇಕು. ಸೊ ಇದಕ್ಕೆ ಉತ್ತರ ಹೇಗೆ ಹೇಳ್ಬೋದು ಅನ್ನೋದನ್ನು ನೋಡಿದರೆ, ಕೊಟ್ಟಿರುವಂತಹ ಚಿತ್ರದ ಆಧಾರದ ಮೇಲೆ ನೀವು ಈಗ ಮೊದಲನೇದಾಗಿ ಎ ಬಿ ಇ ಒಂದ್ಸರಿ ತಗೊಳ್ರಿ, ಎ ಬಿ ಸಿ ಒಂದ್ಸರಿ ತಗೊಳ್ರಿ. ಓಕೆನಾ? ಮೊದಲನೆಯದಾಗಿ ಎ ಬಿ ಸಿ ತ್ರಿಭುಜವನ್ನು ಆಯ್ಕೆ ಮಾಡಿಕೊಂಡ್ರೆ ಏನು ಹೇಳ್ಬೋದು ನೀವು ಇಲ್ಲಿ? ತ್ರಿಭುಜ ಎ ಬಿ ಸಿ ನಲ್ಲಿ ಅವರೇ ಕೊಟ್ಟಿದ್ದಾರೆ ಏನಂತೇಳಿ, ತ್ರಿಭುಜ ಎ ಬಿ ಸಿ ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಡಿ ಇ ಅನ್ನೋದು ಎ ಸಿಗೆ ಸಮಾಂತರವಾಗಿದೆ. ಏನಾಗಿದೆ? ಡಿ ಇ ಅನ್ನೋದು ಎ ಸಿಗೆ ಸಮಾಂತರವಾಗಿದೆ. ಸೊ ಮೂಲ ಸಮಾನುಪಾತತೆಯ ಪ್ರಮೇಯದ ಆಧಾರದ ಮೇಲೆ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಿವಿ ಅಂದರೆ ಆ ರೇಖೆ ಏನು ಮಾಡುತ್ತೆ? ಉಳಿದೆರಡು ಬಾಹುಗಳನ್ನು ಸಮಭಾಗವಾಗಿ ವಿಭಾಜಿಸುತ್ತದೆ. ಇದರ ಆಧಾರದ ಮೇಲೆ ನೀವು ಹೇಳ್ತೀರಾ ಬಿ ಡಿ ಡಿವೈಡೆಡ್ ಬೈ ಎ ಡಿ ಅನ್ನೋದು ಯಾವುದಕ್ಕೆ ಸಮ ಇರುತ್ತೆ? ಬಿ ಇ ಡಿವೈಡೆಡ್ ಬೈ ಯಾವುದು? ಬಿ ಇ ಡಿವೈಡೆಡ್ ಬೈ ಇ ಸಿಗೆ ಸಮ ಇರುತ್ತೆ. ಇದನ್ನು ನೀವು ಸಮೀಕರಣ 1 ಅಂತ ತಗೊಳ್ಬೋದು. ಇದನ್ನು ನೀವು ಯಾವ ಆಧಾರದ ಮೇಲೆ ಬರೆದಿದ್ದೀರಾ? ಮೂಲ ಸಮಾನುಪಾತತೆಯ ಪ್ರಮೇಯದ ಆಧಾರದ ಮೇಲೆ ಇದನ್ನು ಬರೆದಿದ್ದೀರಾ. ಓಕೆನಾ? ಹಾಗೇನೆ ಇನ್ನೊಂದು ತ್ರಿಭುಜ ಯಾವುದು? ಬಿ ಡಿ ಇ. ತ್ರಿಭುಜ ಬಿ ಡಿ ಅನ್ನು ತಗೊಂಡ್ರೆ ತ್ರಿಭುಜ ಬಿ ಡಿ ನಲ್ಲಿ ಏನಾಗಿದೆ? ಡಿ ಎಫ್ ಅನ್ನೋದು ಎ ಇಗೆ ಸಮಾಂತರವಾಗಿದೆ. ಇವನ್ ಅವರೇ ಕೊಟ್ಟಿರ್ತಕ್ಕಂಥ ದತ್ತಾಂಶ ಇದು. ಓಕೆನಾ? ಇದರ ಆಧಾರದ ಮೇಲೆ ನೀವು ಇಲ್ಲೂ ಕೂಡ ಹೇಳ್ಬೋದು ಏನಂತೇಳಿ, ಬಿ ಡಿ ಡಿವೈಡೆಡ್ ಬೈ ಎ ಡಿ, ಬಿ ಡಿ ಡಿವೈಡೆಡ್ ಬೈ ಎ ಡಿ ಅನ್ನೋದು ಬಿ ಎಫ್ ಡಿವೈಡೆಡ್ ಬೈ ಎಫ್ ಇಗೆ ಸಮ ಇರುತ್ತೆ. ಬಿ ಎಫ್ ಡಿವೈಡೆಡ್ ಬೈ ಎಫ್ ಇಗೆ ಸಮ ಇರುತ್ತೆ ಅಂತೇಳಿ ಸಮೀಕರಣ 2 ಅಂತ ತಗೊಂಡ್ರೆ, ಸೊ ಇದನ್ನು ಕೂಡ ನೀವು ಬರೆದಿರೋದು ಮೂಲ ಸಮಾನುಪಾತತೆಯ ಪ್ರಮೇಯದ ಆಧಾರದ ಮೇಲೆ. ಹಾಗಾಗಿ ನೀವು 1 ಮತ್ತು 2 ಹೋಲಿಸಿದಾಗ ಅಂತೇಳಿ ಬರ್ಕೊಳ್ಬೋದು. ನೀವು ಬೇಕಿದ್ರೆ ಹೋಲಿಸಿದಾಗ, 2 ಹೋಲಿಕೆ ಮಾಡಿದಾಗ ಎಡಭಾಗದಲ್ಲಿ ಸಮ ಇದೆ ಅಂದರೆ ಬಲಭಾಗವನ್ನು ನೀವು ಸಮ ಅಂತೇಳಿ ಹೇಳಬೇಕಾಗತ್ತೆ. ಹಾಗಾಗಿ ಬಿ ಇ ಬೈ ಇ ಸಿ ಅನ್ನೋದು ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ ಆಗಿರುತ್ತೆ ಅಂಥೇಳಿ ನೀವು ನಿಮಗೇನು ಕೇಳಿದ್ರು ಅದು ಆನ್ಸರ್ ಸಿಕ್ಕಿದೆ. ಇದನ್ನೇನಂತ ಹೇಳ್ತೀನಿ ನೀವು, ಇದನ್ನು ಸಾಧಿಸಲಾಗಿದೆ ಅಂಥೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಓಕೆನಾ? ಇನ್ನು ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಚಿತ್ರ 6.20 ಅಂತಿದೆಯಲ್ಲ, ಈ ಚಿತ್ರವನ್ನು ನೋಡಿಕೊಂಡು ನೀವು ಡಿ ಇ ಅನ್ನುವಂಥದ್ದು, ಈ ಡಿ ಇಂದ ಈಗ ಎಳೆದಿರುವ ರೇಖೆಯು ಓ ಕ್ಯೂಗೆ ಸಮಾಂತರವಾಗಿದೆ, ಡಿ ಎಫ್ ಅನ್ನುವಂತಹದ್ದು ಓ ಆರ್ಗೆ ಸಮ ಆಗಿದೆ. ಹಾಗಿದ್ಮೇಲೆ ನೀವು ಇ ಎಫ್ ಅನ್ನೋದು ಕ್ಯೂ ಆರ್ಗೆ ಸಮಾಂತರವಾಗಿದೆ ಅಂತೇಳಿ ಸಾಧಿಸಬೇಕು. ಹೇಗೆ ಸಾಧಿಸ್ತೀರಾ ಇದನ್ನು ಅಂತ ನೋಡೋದಾದರೆ ನೋಡಿ, ಇಲ್ಲಿ ತುಂಬ ಸುಲಭವಾಗಿ ನೀವು ಇದಕ್ಕೆ ಉತ್ತರವನ್ನು ಹೇಳ್ಬಿಡ್ಬೋದು. ಮೊದಲನೇದಾಗಿ ಈ ಚಿತ್ರದಲ್ಲಿ ನೋಡಿದಾಗ ಪಿ ಒ ಕ್ಯೂ ಅನ್ನುವಂಥ ತ್ರಿಭುಜವನ್ನು ಒಂದು ಸಾರಿ ಆಯ್ಕೆ ಮಾಡ್ಕೊಳ್ರಿ. ಏನಂತೇಳಿ, ತ್ರಿಭುಜ ಪಿ ಒ ಕ್ಯೂ ಅಂತೇಳಿ ತಗೊಂಡು ಇದರಲ್ಲಿ ಅವರೇ ಕೊಟ್ಟಿದ್ದಾರೆ ಏನಂತೇಳಿ, ಇ ಡಿ ಅನ್ನುವಂತಹದ್ದು ಓ ಕ್ಯೂಗೆ ಸಮಾಂತರ ಅಂತೇಳಿ ಕೊಟ್ಟಿದ್ದಾರೆ. ಇ ಡಿ ಅನ್ನುವಂಥದ್ದು ಏನಾಗಿದೆ? ಓ ಕ್ಯೂಗೆ ಸಮಾಂತರವಾಗಿದೆ. ಯಾವಾಗ ಇ ಡಿ ಅನ್ನೋದು ಓ ಕ್ಯೂಗೆ ಸಮಾಂತರ ಇರುತ್ತೋ ಪ್ರಮೇಯದ ಆಧಾರದ ಮೇಲೆ ನೀವು ಸುಲಭವಾಗಿ ಬರೆದ್ಬಿಡ್ತೀರ. ಏನಂತೇಳಿ, ಪಿ ಇ ಅನ್ನುವಂಥದ್ದು ಇ ಕ್ಯೂಗೆ ತಗೊಂಡ್ರೆ ಇದು ಯಾವುದಕ್ಕೆ ಸಮ ಇರುತ್ತೆ ಅಂದರೆ ಪಿ ಡಿ ಡಿವೈಡೆಡ್ ಬೈ ಡಿ ಒಗೆ ಸಮ ಇರುತ್ತೆ. ಪಿ ಡಿ ಡಿವೈಡೆಡ್ ಬೈ ಡಿ ಒ, ಪಿ ಇ ಬೈ ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಡಿ ಬೈ ಡಿ ಒ. ಇದನ್ನು ಸಮೀಕರಣ 1 ಅಂತ ತಗೊಳ್ರಿ. ಇದನ್ನು ಬರೆದಿರಲಿಕ್ಕೆ ಕಾರಣ ನೀವು ಮೂಲ ಸಮಾನುಪಾತತೆಯ ಪ್ರಮೇಯದ ಆಧಾರದ ಮೇಲೆ. ಓಕೆನಾ? ಇದಾದ ನಂತರದಲ್ಲಿ ಮತ್ತೊಂದು ತ್ರಿಭುಜವನ್ನು ತಗೊಳ್ರಿ. ಪಕ್ಕದಲ್ಲಿರುವಂಥ ತ್ರಿಭುಜ ಪಿ ಒ ಆರ್ ಅನ್ನು ಆಯ್ಕೆ ಮಾಡಿಕೊಂಡು ತ್ರಿಭುಜ ಪಿ ಒ ಆರ್ ನಲ್ಲಿ ಅವರೇ ಕೊಟ್ಟಿದ್ದಾರೆ ಡಿ ಎಫ್ ಅನ್ನುವಂತಹದ್ದು ಏನಾಗಿದೆ? ಓ ಆರ್ಗೆ ಸಮಾಂತರವಾಗಿದೆ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ತ್ರಿಭುಜ ಡಿ ಎಫ್ ಅನ್ನೋದು ಓ ಆರ್ಗೆ ಸಮಾಂತರವಾಗಿದೆ ಅಂದರೆ ಇಲ್ಲೂ ಕೂಡ ಉರುಳಿದೆರಡು ಬಾಹುಗಳ ಅನುಪಾತಗಳನ್ನು ನಾವು ತಗೊಂಡಾಗ ಪಿ ಡಿ ಡಿವೈಡೆಡ್ ಬೈ ಡಿ ಒ ಅಂತ ತಗೊಳ್ಬೋದು, ಅಥವಾ ಮೊದಲು ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್ ಅಂತ ತಗೊಳ್ರಿ. ಇದು ಯಾವುದಕ್ಕೆ ಸಮ ಇರುತ್ತೆ? ಪಿ ಡಿ ಡಿವೈಡೆಡ್ ಬೈ ಡಿ ಒಗೆ ಸಮ ಇರುತ್ತೆ. ಯಾವುದ್ರಾದ್ರು ಇದನ್ನ ಸಮೀಕರಣ 2 ಅಂತ ತಗೊಳ್ರಿ. ಇದನ್ನೂ ಕೂಡ ಬರೆದಿರ್ಲಿಕ್ಕೆ ಕಾರಣ ನೀವು
ಮೂಲ ಸಮಾನುಪಾತತೆಯ ಪ್ರಮೇಯದ ಆಧಾರದ ಮೇಲೆ ಬರೆದಿದ್ದೀರಾ. ಈಗ 1 ಮತ್ತು 2 ಹೋಲಿಸಿದಾಗ ಮತ್ತೆ 1 ಮತ್ತು 2 ಹೋಲಿಸಿದಾಗ ಏನು ಬರುತ್ತೆ, ಬಲಭಾಗದಲ್ಲಿ ಎರಡೂ ಕಡೆ ಸಮ ಇದೆ ಎರಡೂ ಸಮೀಕರಣದಲ್ಲೂ. ಹಾಗಾಗಿ ಎಡಭಾಗಗಳನ್ನು ನೀವು ಸಮ ಅಂತ ತಗೊಳ್ಬೋದು. ಪಿ ಇ ಬಾರ್ ಇ ಕ್ಯೂ ಅನ್ನೋದು ಪಿ ಎಫ್ ಬಾರ್ ಎಫ್ ಆರ್ಗೆ ಸಮ ಇರುತ್ತೆ. ಈಗ ನೋಡ್ರಿ, ಪಿ ಇ ಬಾರ್ ಇ ಕ್ಯೂ ಅನ್ನೋದು ಪಿ ಎಫ್ ಬಾರ್ ಎಫ್ ಆರ್ಗೆ ಸಮ ಇರುತ್ತೆ. ಯಾವಾಗ ಅಂದರೆ ಇ ಕ್ಯೂ ಅನ್ನೋದು ಕ್ಯೂ ಆರ್ಗೆ ಸಮಾಂತರವಾಗಿದ್ದಾಗ ಅಂಥೇಳಿ ಇದೇ ಥೇಲ್ಸ್ ಅವರ ವಿಲೋಮ ಪ್ರಮೇಯ ಹೇಳುತ್ತೆ. ಹಾಗಾಗಿ ನೀವೇನು ಹೇಳಬೇಕಾಗತ್ತೆ, ಇ ಎಫ್ ಅಂತಕ್ಕಂಥದ್ದು ಸಮಾಂತರ ಕ್ಯೂ ಆರ್. ಇದನ್ನು ಬರೆದಿರಲಿಕ್ಕೆ ಕಾರಣ ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮ ಪ್ರಮೇಯ ಅಂಥೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಓಕೆನಾ? ಈ ಒಂದು ಮೂಲ ಸಮಾನುಪಾತತೆಯ ಪ್ರಮೇಯದ ಒಂದು ವಿಲೋಮ ಪ್ರಮೇಯ ಏನು ಹೇಳುತ್ತೆ ಅಂದರೆ ಇದ್ರ ಉಲ್ಟಾ ಹೇಳುತ್ತೆ. ಏನೋ, ಯಾವಾಗ ಒಂದು ತ್ರಿಭುಜದ 2 ಬಾಹುಗಳು ಆ 2 ಬಾಹುಗಳನ್ನು ಏನು ಸಮಭಾಗವಾಗಿ ವಿಭಾಗಿಸುವಂತೆ ಒಂದು ರೇಖೆಯನ್ನು ಎಳೆದಿದ್ದೀವಿ ಅಂತ ಹೇಳಿದರೆ ಆ ರೇಖೆಯು 3ನೇ ಬಾಹುವಿಗೆ ಏನಾಗಿರುತ್ತೆ, ಸಮಾಂತರವಾಗಿರುತ್ತೆ ಅಂತೇಳಿ ಹೇಳುತ್ತೆ. ಅದು ವಿಲೋಮ ಪ್ರಮೇಯ. ಅದರ ಆಧಾರದ ಮೇಲೆ ನೀವು ಇದಕ್ಕೆ ಉತ್ತರವನ್ನು ಹೇಳಬಹುದು. ಇದಾದ ನಂತರದಲ್ಲಿ 6ನೇ ಪ್ರಶ್ನೆ ಹೇಳುತ್ತೆ, ಚಿತ್ರ 6.21 ತಗೊಂಡು ಇದರಲ್ಲಿ ಎ ಪಿ ಅನ್ನುವಂಥದ್ದು ಪಿ ಕ್ಯೂಗೆ ಸಮಾಂತರವಾಗಿದೆ, ಹಾಗೆಯೇ ಎ ಸಿ ಅನ್ನುವಂಥದ್ದು ಪಿ ಆರ್ಗೆ ಸಮಾಂತರವಾಗಿದೆ. ಹಾಗಿದ ಮೇಲೆ ನಿಮಗೇನು ಕೇಳಿದಾರೆ ಅವರು ಅಂತ ಹೇಳಿದರೆ, ಎ ಬಿ ಮತ್ತು ಸಿಗಳು ಕ್ರಮವಾಗಿ ಒ ಪಿ ಒ ಕ್ಯೂ ಮತ್ತು ಒ ಆರ್ಗಳ ಮೇಲಿನ ಬಿಂದುಗಳಾಗಿವೆ. ಹಾಗಾದರೆ ನೀವು ಬಿ ಸಿ ಸಮಾಂತರ ಕ್ಯೂ ಆರ್ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇದನ್ನು ಸುಲಭವಾಗಿ ನೀವು ಉತ್ತರವನ್ನು ಹೇಳ್ಬೋದು. ಹೇಗೆ ಅಂತ ನೋಡಿದರೆ, ಈಗ ಅವರೇ ಕೊಟ್ಟಿರುವ ಹಾಗೆ ನೀವು 3 ತ್ರಿಭುಜಗಳನ್ನು ತಗೊಳ್ಬೋದು. ಒಂದನೇದು ಪಿ ಒ ಕ್ಯೂ ತಗೊಂಡು, 2ನೇ ಬಾರಿ ಪಿ ಒ ಆರ್ ತಗೊಂಡು, ನಂತರದಲ್ಲಿ ಆರ್ ಒ ಕ್ಯೂ ಅಂತ ತಗೊಳ್ಬೋದು. ಒಂದೊಂದೇ ತ್ರಿಭುಜವನ್ನು ನೀವು ಆಯ್ಕೆ ಮಾಡ್ಕೊಳ್ತಾ ಹೋಗೋದಾದರೆ, ಮೊದಲನೇದಾಗಿ ತ್ರಿಭುಜ ಪಿ ಒ ಕ್ಯೂನಲ್ಲಿ ಅವರೇ ಹೇಳಿರುವ ಹಾಗೆ ಎ ಪಿ ಅನ್ನುವಂತಹದ್ದು ಪಿ ಕ್ಯೂಗೆ ಸಮಾಂತರವಾಗಿದೆ. ಯಾವಾಗ ಎ ಬಿ ಪಿ ಕ್ಯೂಗೆ ಸಮಾಂತರವಾಗಿರುತ್ತೋ ಪ್ರಮೇಯ ಹೇಳುತ್ತೆ ಒ ಎ ಡಿವೈಡೆಡ್ ಬೈ ಎ ಪಿ ಅಂತ ತಗೊಳ್ಬೇಕು. ಒ ಎ ಡಿವೈಡೆಡ್ ಬೈ ಎ ಪಿ ಅನ್ನೋದು ಒ ಬಿ ಡಿವೈಡೆಡ್ ಬೈ ಬಿ ಕ್ಯೂಗೆ ಸಮ ಇರುತ್ತೆ. ಇದನ್ನು ಸಮೀಕರಣ 1 ಅಂತ ತಗೊಳ್ರಿ. ಇದನ್ನು ಬರೀಲಿಕ್ಕೂ ಕಾರಣ ಯಾವುದು ಅಂತ ಹೇಳಿದ್ರೆ, ಮೂಲ ಸಮಾನುಪಾತತೆಯ ಪ್ರಮೇಯದ ಆಧಾರದ ಮೇಲೆ ಬರೆದಿದ್ದೀರಾ. ಹೀಗಿದ್ಮೇಲೆ ಇನ್ನೊಂದು ತ್ರಿಭುಜ ತಗೊಳ್ರಿ. ಈಗ ಯಾವುದೋ ತ್ರಿಭುಜ ಪಿ ಒ ಆರ್ನಲ್ಲಿ ಅವರೇ ಕೊಟ್ಟಿದ್ದಾರೆ ಏನಂತೇಳಿ, ಎ ಸಿ ಅನ್ನುವಂತಹದ್ದು ಪಿ ಆರ್ಗೆ ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ, ಎ ಸಿ ಅನ್ನೋದು ಪಿ ಆರ್ಗೆ ಸಮಾಂತರ ಆಗಿದೆ ಅಂದರೆ ಒ ಸಿ ಬಾರ್ ಏನು ಹೇಳ್ಬೋದು, ಸಿ ಆರ್ ಅಂತ ತಗೊಳ್ಬೋದು ನೀವೇನಂತೇಳಿ. ಅಥವಾ ಇಲ್ಲಿ ಒ ಎ ಬಾರ್ ಎ ಪಿ ಮೊದಲು ತಗೊಳ್ರಿ. ಒ ಎ ಬಾರ್ ಎ ಪಿ ಅನ್ನೋದು ಯಾವುದಕ್ಕೆ ಸಮ ಆಗಿದೆ, ಒ ಸಿ ಬಾರ್ ಸಿ ಆರ್ಗೆ ಸಮ ಇದೆ. ಇದನ್ನು ನೀವು 2ನೇ ಸಮೀಕರಣ ಅಂತ ತಗೊಂಡು, ಇದಕ್ಕೂ ಕೂಡ ಕಾರಣ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತೇಳಿ ನೀವು ಹೇಳ್ಬೋದು. ಈಗ ಸ್ವಲ್ಪ 1 ಮತ್ತು 2 ಹೋಲಿಸಿದಾಗ, 2 ಸಮೀಕರಣಗಳನ್ನು ನೀವು ಹೋಲಿಕೆ ಮಾಡಿದ್ರಿ ಅಂತ ಹೇಳಿದರೆ ಏನಾಗತ್ತೆ, ಎಡಭಾಗದಲ್ಲಿ ಸಮ ಇರೋದ್ರಿಂದ ಬಲಗ ಭಾಗಗಳನ್ನು ತಗೊಳ್ಬೇಕು. ಒ ಬಿ ಬಾರ್ ಬಿ ಕ್ಯೂ ಅನ್ನುವಂತಹದ್ದು ಯಾವುದಕ್ಕೆ ಸಮ ಇರುತ್ತೆ, ಒ ಸಿ ಬಾರ್ ಸಿ ಆರ್ಗೆ ಸಮ ಇರುತ್ತೆ. ಸ್ವಲ್ಪ ನೋಡಿದರೆ ಈಗ ಒ ಬಿ ಬಾರ್ ಬಿ ಕ್ಯೂ ಅನ್ನೋದು ಒ ಸಿ ಬಾರ್ ಸಿ ಆರ್ಗೆ ಸಮ ಇದೆ ಅಂದರೆ ಅದರ ಅರ್ಥ ಇಲ್ಲಿ ಬಿ ಮತ್ತು ಸಿ ಬಿಂದುಗಳಿಗೆ ಎಳೆದಂಥ ರೇಖೆಯು 3ನೇ ಬಾಹು ಕ್ಯೂ ಆರ್ಗೆ ಸಮಾಂತರವಾಗಿರುತ್ತೆ ಅಂತೇಳಿ ವಿಲೋಮ ಪ್ರಮೇಯ ಹೇಳುತ್ತೆ. ಇದರ ಆಧಾರದ ಮೇಲೆ ನೀವು ಡೈರೆಕ್ಟಾಗಿ ಬಿ ಸಿ ಸಮಾಂತರ ಕ್ಯೂ ಆರ್ ಅಂತ ಕರಿತೀರಿ. ಇದಕ್ಕೆ ಕಾರಣ ವಿಲೋಮ ಪ್ರಮೇಯ ಅಂಥೇಳಿ ನೀವು ಸುಲಭವಾಗಿ ಉತ್ತರವನ್ನು ಬರಿಬಹುದು. ಮುಂದಿನ ಪ್ರಶ್ನೆ 7ನೇದು, ತ್ರಿಭುಜದ ಒಂದು ಬಾಹುವಿನ ಮಧ್ಯ ಬಿಂದುವಿನಿಂದ ಮತ್ತೊಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಅದರ 3ನೇ ಬಾಹುವನ್ನು ಅರ್ಧಿಸುತ್ತದೆ ಎಂದು ಪ್ರಮೇಯ 8.9 ಉಪಯೋಗಿಸಿ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ನೀವು ಇದನ್ನು 9ನೇ ತರಗತಿಯಲ್ಲಿ ಸಾಧಿಸಿದ್ದೀರಿ ಎಂಬುದನ್ನು ಜ್ಞಾಪಿಸಿಕೊಳ್ಳಿ ಅಂಥೇಳಿ ಈ ಒಂದು ತ್ರಿಭುಜವನ್ನು, ಈ ಒಂದು ಪ್ರಶ್ನೆಯನ್ನು ನೀವು ಸಾಧಿಸಬೇಕು ಅಂದರೆ ಇಲ್ಲಿ ನೀವು ಪ್ರಮೇಯವನ್ನು ಬಳಕೆ ಮಾಡ್ಕೊಳ್ಬೇಕಾಗತ್ತೆ.
ಏನು ಪ್ರಮೇಯ ಹೇಳುತ್ತೆ, ಏನು ಇದರ ಅರ್ಥ ಏನು ಅಂತಕ್ಕಂಥದ್ದನ್ನು ನೋಡೋದಾದರೆ ನೋಡಿ, ಇಲ್ಲಿ ತ್ರಿಭುಜ ಎ ಪಿ ಸಿಯಲ್ಲಿ ಅವರೇ ಹೇಳ್ತಾರೆ ಏನಂತೇಳಿ, ಇ ಅನ್ನುವಂಥ ಒಂದು ಬಿಂದು ಎ ಪಿ ಮೇಲಿದೆ ಅಂತ ತಿಳ್ಕೊಂಡ್ರೆ, ಎ ಪಿಯ ಮಧ್ಯ ಬಿಂದು ಅಂತ ಕೊಟ್ಟಿದ್ದಾರೆ ಅವರು. ಎ ಪಿಯನ್ನು ಸಮಭಾಗವಾಗಿ ವಿಭಾಗಿಸುವಂಥ ಒಂದು ಮಧ್ಯ ಬಿಂದುವಿನಿಂದ ನೀವು ಬಿ ಸಿಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆದ್ರಿ ಅಂದರೆ, ಬಿ ಸಿಗೆ ಸಮಾಂತರವಾಗಿರುವಂಥ ಒಂದು ರೇಖೆಯನ್ನು ಎಳೆದ್ರಿ ಅಂದರೆ, ಈಗ ನೀವು ತ್ರಿಭುಜ ಎ ಬಿ ಸಿಯಲ್ಲಿ ಅವರೇ ಹೇಳಿರೋ ಹಾಗೆ ನೀವು ಏನಂತ ತಗೊಳ್ಬೇಕಾಗತ್ತೆ ಅಂತ ಹೇಳಿದ್ರೆ, ಇ ಅನ್ನುವಂಥ ಒಂದು ಬಿಂದುವನ್ನು ನೀವು ತಗೊಂಡಿದ್ದೀರಿ ಅಂತ ಹೇಳಿದ್ರೆ, ಎ ಇ ಅನ್ನೋದು ಏನಾಗಿರುತ್ತೆ, ಬಿ ಇಗೆ ಸಮ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಇ ಅನ್ನುವಂಥದ್ದು ಈ ಮಧ್ಯ ಬಿಂದು ಅಂತ ಹೇಳ್ಬೋದು ನಾವು. ಈ ಮಧ್ಯ ಬಿಂದು ಅಂಥೇಳಿ ನಾವೇ ತಗೊಂಡಿರೋದು, ಅಂದರೆ ಅವರೇ ಹೇಳಿರುವ ಪ್ರಕಾರ ಇ ಅನ್ನು ನೀವು ಮಧ್ಯ ಬಿಂದುವಾಗಿ ತಗೊಂಡ್ರಿ ಅಂತ ಹೇಳಿದ್ರೆ, ಎ ಇ ಅನ್ನೋದು ಬಿ ಇಗೆ ಸಮ ಇರುತ್ತೆ. ಇದರ ಆಧಾರದ ಮೇಲೆ ನೀವು ಇದನ್ನು ಅನುಪಾತದ ರೂಪದಲ್ಲಿ ಬರ್ಕೊಂಡಾಗ ಎ ಇ ಬಾರ್ ಬಿ ಇ ಅಂತ ತಗೊಂಡ್ರೆ ಇದು 1 ಅಂತೇಳಿ ನೀವು ತಗೊಳ್ಬೇಕಾಗತ್ತೆ. ಅನುಪಾತ 1 ಬರುತ್ತೆ ಅದರದ್ದು. ಇದನ್ನು ಸಮೀಕರಣ 1 ಅಂತೇಳಿ ಕನ್ಸಿಡರ್ ಮಾಡಿ. ಇದಾದ್ಮೇಲೆ ನಾವೀಗ ಈ ರೀತಿ ರೇಖೆ ಹೇಳ್ಕೊಂಡಿದೀವಿ ತಾನೆ. ಸೊ ಏನು ಹೇಳ್ಕೊಂಡಿದೀವಿ, ರೇಖೆಯನ್ನು ಇ ಎಫ್ ಅನ್ನು ಬಿ ಸಿಗೆ ಸಮಾಂತರವಾಗಿರುವಂತೆ, ಇ ಎಫ್ ಸಮಾಂತರ ಬಿ ಸಿ ಆಗಿರುವಂತೆ ಇ ಎಫ್ ಎಳೆಯಿರಿ ಅಂತ ಬರ್ಕೊಳ್ಬೋದು ನೀವು ಅಲ್ವಾ. ಇ ಎಫ್ ಎಳೆಯಿರಿ. ಈಗ ನಾವೇನು ಮಾಡಿದ್ದೀವಿ, ಇ ಎಫ್ ಅನ್ನು ಬಿ ಸಿಗೆ ಸಮಾಂತರವಾಗಿರೋ ರೀತಿಯಲ್ಲಿ ರೇಖೆಯನ್ನು ಎಳ್ಕೊಂಡಿದ್ದೀವಿ. ಇದರ ಆಧಾರದ ಮೇಲೆ ಇ ಎಫ್ ಅನ್ನೋದು ಬಿ ಸಿಗೆ ಸಮಾಂತರವಾಗಿದೆ ಅಂದರೆ ಇದರ ಅರ್ಥ ನೀವು ಎ ಇ ಬಾರ್ ಬಿ ಇ ಅನ್ನೋದು ಎ ಎಫ್ ಬಾರ್ ಎಫ್ ಸಿಗೆ ಸಮ ಇರುತ್ತೆ ಅಥವಾ ಸಿ ಎಫ್ಗೆ ಸಮ ಇರುತ್ತೆ. ಇದು ಯಾವ್ದು ಹೇಳುತ್ತೆ, ಇದನ್ನ ಮೂಲ ಸಮಾನುಪಾತತೆಯ ಪ್ರಮೇಯ ಹೇಳುತ್ತೆ. ಓಕೆನಾ. ಮೂಲ ಸಮಾನುಪಾತತೆಯ ಪ್ರಮೇಯದ ಆಧಾರದ ಮೇಲೆ ಎ ಇ ಬಾರ್ ಬಿ ಇ ಅನ್ನೋದು ಎ ಎಫ್ ಬಾರ್ ಸಿ ಎಫ್ಗೆ ಸಮ ಅಂತ ಹೇಳಿ ಕರಿತೀವಿ. ಇಲ್ಲಿ ಇನ್ನೊಂದು ಕನ್ಸಿಡರ್ ಮಾಡಿ. ಈಗ ಎ ಇ ಬಾರ್ ಬಿ ಇ ಇರೋ ಜಾಗದಲ್ಲಿ ನೀವು 1 ಅಂತ ತಗೊಂಡ್ರಿ ಅಂತ ಹೇಳಿದ್ರೆ ಎ ಎಫ್ ಬಾರ್ ಸಿ ಎಫ್ ಅಂತ ಆಗುತ್ತೆ. ಇದರ ಅರ್ಥ ಎ ಎಫ್ ಇಸ್ ಈಕ್ವಲ್ ಟು ಸಿ ಎಫ್ ಅಂತ ಹೇಳ್ಬೋದಾ ನೀವು. ಈಗ ಎ ಎಫ್ ಮತ್ತು ಸಿ ಎಫ್ ಎರಡು ಸಮ ಅಂತ ಬಂದಿದೆ ತಾನೆ. ಅಂದರೆ ಇದರ ಅರ್ಥ ಎಫ್ ಅನ್ನುವಂಥದ್ದು ಎ ಸಿಯ ಮಧ್ಯ ಬಿಂದು ಅಂತೇಳಿ ನೀವು ಸುಲಭವಾಗಿ ಹೇಳಬಹುದು. ಎಫ್ ಒಂದು ಎ ಸಿಯ ಮಧ್ಯ ಬಿಂದು ಅಂತೇಳಿ ಸುಲಭವಾಗಿ ನೀವು ಉತ್ತರವನ್ನು ಹೇಳಬೇಕಾಗತ್ತೆ. ಓಕೆನಾ. ಇಲ್ಲಿ ಹೇಳಿರುವ ಹಾಗೆ ಮೂರನೇ ಬಾಹುವನ್ನು ಅರ್ಧಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಅದರ ಅರ್ಥ ಇಲ್ಲಿ ಎ ಸಿ ಅನ್ನೋದು ಏನಾಗುತ್ತೆ, ಮೂರನೇ ಬಾಹು ಆಗುತ್ತೆ. ಎ ಸಿ ಅನ್ನುವ ಮೂರನೇ ಬಾಹುವನ್ನು ಸಮಭಾಗವಾಗಿ ವಿಭಾಗಿಸುತ್ತದೆ ಎಫ್ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಎ ಎಫ್ ಮತ್ತು ಸಿ ಎಫ್ ಸಮ ಬಂದಿದೆ ಅಂತ ಅರ್ಥ. ಓಕೆನಾ. ಹಾಗೆಯೇ 8ನೇ ಪ್ರಶ್ನೆನೂ ಕೂಡ ಅಷ್ಟೇ. ತ್ರಿಭುಜದ ಯಾವುದಾದರೂ 2 ಬಾಹುಗಳ ಮಧ್ಯೆ ಬಿಂದುಗಳನ್ನು ಸೇರಿಸುವ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಎಂದು ಪ್ರಮೇಯ 8.8 ಉಪಯೋಗಿಸಿ ಸಾಧಿಸಿ. ನೀವು ಇದನ್ನು 9ನೇ ತರಗತಿಯಲ್ಲಿ ಕಲಿತಿರುವಿರಿ ಎಂಬುದನ್ನು ಮರೆಯಬೇಡಿ ಅಥವಾ ಜ್ಞಾಪಿಸಿಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಇದು ಕೂಡ 7ನೇ ಪ್ರಶ್ನೆಯನ್ನು ಹೇಗೆ ನಾವು ಪರಿಹಾರವನ್ನು ಕಂಡುಕೊಂಡಿವೋ ಅದೇ ರೀತಿ ಪರಿಹಾರವನ್ನು 8ನೇ ಪ್ರಶ್ನೆಗೂ ಕೂಡ ತಗೊಳ್ಬೋದು. ಹೇಗೆ ಅಂತ ನೋಡೋದಾದರೆ, ಈಗ ತ್ರಿಭುಜ ಎ ಪಿ ಸಿನಲ್ಲಿ ಅವ್ರು ಹೇಳ್ತಾರೆ ಡಿ ಮತ್ತು ಇ ಅಂತಕ್ಕಂಥ ಒಂದು ರೇಖೆಯನ್ನು ಎಳೆದಿದ್ದೀವಿ. ಓಕೆನಾ. ಈ ಒಂದು ಡಿ ಮತ್ತು ಈ ರೇಖೆಯನ್ನು ಎಳೆದಾಗ ಅವ್ರು ಹೇಳ್ತಾರೆ ಡಿ ಎನ್ನುವಂಥದ್ದು ಎ ಬಿಯ ಮಧ್ಯ ಬಿಂದು. ಓಕೆನಾ. ಹಾಗಿದ್ದ ಮೇಲೆ ಡಿ ಎನ್ನುವಂಥದ್ದು ಎ ಬಿಯ ಮಧ್ಯ ಬಿಂದು ಆಗಿದೆ ಅಂತ ಅಂದ ಮೇಲೆ ಡಿ ಇ ಅಂತಕ್ಕಂಥದ್ದು ಬಿ ಸಿಗೆ ಸಮಾಂತರವಾಗಿದೆ ಅನ್ನೋದನ್ನು ನೀವು ಸಾಧಿಸ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಏನು ಹೇಳ್ಬೋದು, ತ್ರಿಭುಜ ಎ ಬಿ ಸಿನಲ್ಲಿ ಡಿ ಅನ್ನು ನೀವೇನಂತ ತಗೊಳ್ಬೇಕು, ಎ ಬಿಯ ಮಧ್ಯ ಬಿಂದು ಅಂತೇಳಿ ನೀವು ಕನ್ಸಿಡರ್ ಮಾಡಿ. ಓಕೆನಾ. ಎ ಬಿಯ ಮಧ್ಯ ಬಿಂದು ಅಂತೇಳಿ ನೀವು ತಗೊಂಡ್ರಿ ಅಂತ ಹೇಳಿದ್ರೆ ಎ ಬಿ ಸಿನಲ್ಲಿ ಡಿ ಯು ಎ ಬಿಯ ಮಧ್ಯ ಬಿಂದು. ಹಾಗಿದ ಮೇಲೆ ಏನಾಗುತ್ತೆ, ಆವಾಗ ಎ ಡಿ ಅನ್ನೋದು ಬಿ ಡಿಗೆ ಸಮ ಇರುತ್ತೆ. ಅಥವಾ ಇದನ್ನು ನೀವು ಅನುಪಾತದ ರೂಪದಲ್ಲಿ ಬರೆದ್ರೆ ಎ ಡಿ ಬಾರ್ ಬಿ ಡಿ ಅಂತ ತಗೊಂಡ್ರೆ ಬಲಭಾಗದಲ್ಲಿ 1 ಅಂತ ತಗೊಳ್ಬೇಕಾಗತ್ತೆ. ಇದನ್ನು ಸಮೀಕರಣ 1 ಅಂತ ತಗೊಳ್ರಿ. ಇದಾದ ನಂತರದಲ್ಲಿ ಮತ್ತೇನು ಹೇಳ್ತಾರೆ, ಈನೂ ಕೂಡ ಎ ಸಿಯ ಮಧ್ಯ ಬಿಂದು ಅಲ್ವಾ. ಹೀಗೇನೆ ಇ ಯು ಎ ಸಿಯ ಮಧ್ಯ ಬಿಂದು ಅಂತೇಳಿ ಅವರೇ ಹೇಳ್ತಾ ಇದ್ದಾರೆ. ಸೊ ಎ ಸಿಯ ಮಧ್ಯ ಬಿಂದು ಅಂತ ಆಗಿದೆ ಅಂತ ಅಂದ ಮೇಲೆ ನೀವು ಈಗ ಏನು ಮಾಡಬೇಕಾಗತ್ತೆ ಅಂತ ಹೇಳಿದರೆ ಎ ಇ ಅನ್ನುವಂಥದ್ದು ಸಿ ಇಗೆ ಸಮ ಅಂತೇಳಿ ತಗೊಳ್ಬೇಕು.
ಅಥವಾ ಇದನ್ನ ಅನುಪಾತದ ರೂಪದಲ್ಲಿ ಬರೆದ್ರೆ AE/CE ಅನ್ನೋದು 1ಕ್ಕೆ ಸಮ ಇರುತ್ತೆ. ಇದನ್ನ ಸಮೀಕರಣ 2 ಅಂತ ತಗೊಳ್ರಿ. ಈಗ ಮತ್ತೆ 1 ಮತ್ತು 2 ಹೋಲಿಸಿದಾಗ 1 ಮತ್ತು 2 ಹೋಲಿಸಿದಾಗ ಏನಾಗುತ್ತೆ, ಬಲಭಾಗದಲ್ಲಿ ಎರಡೂ ಸಮೀಕರಣದಲ್ಲಿ 1 ಅಂತಿರೋದ್ರಿಂದ ಎಡಭಾಗದಲ್ಲಿರುವಂತಹ ಪದಗಳನ್ನು ನಾವು ಸಮ ಅಂತ ತಗೊಳ್ಬೇಕು. ಅದರ ಪ್ರಕಾರ AD/BD ಅನ್ನುವಂಥದ್ದು AE/CEಗೆ ಸಮ ಇರುತ್ತೆ. ಯಾವಾಗ AD/BD ಮತ್ತು AE/CE ಅಂತ ಎರಡು ಬಾಹುಗಳು ಸಮಭಾಗವಾಗಿ ಸಮಾನುಪಾತದಲ್ಲಿ ವಿಭಜಿಸುತ್ತವೋ ಆಗ ಏನಾಗಿರುತ್ತೆ, ಆ ಒಂದು ಸರಳ ರೇಖೆ ಡಿ ಮತ್ತು ಇಗೆ ಎಳೆದಂಥ ಒಂದು ರೇಖೆ ಏನಾಗಿರುತ್ತೆ, ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತೆ ಅಂಥೇಳಿ ಯಾವ್ದು ಹೇಳುತ್ತೆ, ವಿಲೋಮ ಪ್ರಮೇಯ ಹೇಳುತ್ತೆ. ಆದ್ದರಿಂದ ನೀವು DE ಸಮಾಂತರ BC ಅಂತೇಳಿ ಸುಲಭವಾಗಿ ಹೇಳ್ಬೋದು. ಯಾವುದರ ಆಧಾರದ ಮೇಲೆ, ಥೇಲ್ಸ್ನ ವಿಲೋಮ ಪ್ರಮೇಯದ ಆಧಾರದ ಮೇಲೆ ಅಂಥೇಳಿ ಸುಲಭವಾಗಿ ನೀವು ಉತ್ತರವನ್ನು ಹೇಳಬಹುದು. ನೆಕ್ಸ್ಟ್ 9ನೇ ಪ್ರಶ್ನೆ, ABCDಯು ಒಂದು ತ್ರಾಪಿಜ್ಯ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ AP ಸಮಾಂತರ DC ಮತ್ತು ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. ಹಾಗಾದರೆ AO/BO ಅನ್ನುವಂಥದ್ದು CO/DOಗೆ ಸಮ ಎಂದು ತೋರಿಸಿ ಅಂತೇಳಿ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಉತ್ತರವನ್ನು ನೀವು ಹೇಗೆ ಹೇಳ್ತೀರಾ ಅಂತಂದರೆ, ನೋಡಿ, ಅವರೇ ಹೇಳಿರುವ ಹಾಗೆ ABCD ಅನ್ನುವಂಥದ್ದು ಒಂದು ತ್ರಾಪಿಜ್ಯ. AP ಮತ್ತು DCಗಳು ಸಮಾಂತರವಾಗಿದ್ದಾವೆ. AC ಅನ್ನುವಂಥ ಒಂದು ಕರ್ಣ, BD ಅನ್ನುವಂಥ ಕರ್ಣ ಎರಡೂ ಕೂಡ O ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಹಾಗಿದ ಮೇಲೆ ನೀವು ಇಲ್ಲಿ ಏನು ಕಂಡುಹಿಡಿಬೇಕಂತೆ, AO/BO ಅನ್ನುವಂಥದ್ದು CO/DOಗೆ ಸಮ ಅಂತ ತೋರಿಸ್ಬೇಕು. ಇದನ್ನು ಹೇಗೆ ಅಂತ ನಾವು ನೋಡೋದಾದರೆ, ಇಲ್ಲಿ ನಾವು ಅವರೇ ಹೇಳಿರುವ ಹಾಗೆ ABCDಯು ಒಂದು ತ್ರಾಪಿಜ್ಯ ಅಂತ ಇವನ್ ಅವರೇ ಕೊಟ್ಟಿದ್ದಾರಲ್ವಾ. ABCDಯು ಒಂದು ತ್ರಾಪಿಜ್ಯ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಮತ್ತೊಂದು ಏನು ಕೊಟ್ಟಿದ್ದಾರೆ, AB ಸಮಾಂತರ CD ಅಂತೇಳಿ ಕೊಟ್ಟಿದ್ದಾರೆ. ಈಗ AP ಸಮಾಂತರ CD ಅಂತ ಅವ್ರು ಕೊಟ್ಟಿದ್ದಾರೆ ಅಂದಮೇಲೆ ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ABD ಅನ್ನುವಂಥ ತ್ರಿಭುಜವನ್ನು ನಾವು ಕನ್ಸಿಡರ್ ಮಾಡಿಕೊಂಡು O ಬಿಂದುವಿನಿಂದ ಒಂದು ರೇಖೆಯನ್ನು ಎಳಿಬೇಕು. AD ಮೇಲೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿ, ಆ AD ಮೇಲೆ ಆ ಪಾಯಿಂಟನ್ನು ಮಾರ್ಕ್ ಮಾಡಿ Oಗೆ ಎಳೆದಂಥ ರೇಖೆ ಏನಾಗಿರಬೇಕು, ABಗೆ ಸಮಾಂತರವಾಗಿರಬೇಕು. ಅದರ ರೀತಿಯಲ್ಲಿ ನಾವು ಇಲ್ಲೊಂದು ಪಾಯಿಂಟ್ E ಅಂತೇಳಿ ಒಂದು ಬಿಂದುವನ್ನು ಮಾರ್ಕ್ ಮಾಡಿಕೊಂಡು EO ಅಂತಕ್ಕಂಥ ರೇಖೆಯನ್ನು ABಗೆ ಸಮಾಂತರವಾಗಿ ಎಳೆಯೋಣ ಅಂತೇಳಿ ನಾವೇ ರಚನೆ ಮಾಡ್ಕೊಳ್ಳೋಣ. ಏನಂತ ತಗೊಳ್ಬೋದು ನಾವಿಲ್ಲಿ, EO ಸಮಾಂತರ AB ಆಗುವಂತೆ ನಾವೀಗೇನು ಮಾಡಿದ್ದೀವಿ, EO ರಚಿಸಿದ್ದೀವಿ. ಓಕೆನಾ, EO ಅನ್ನುವಂಥ ರೇಖೆಯನ್ನು ರಚನೆ ಮಾಡಿದ್ದೀವಿ. ಓಕೆನಾ. ಸೊ ಈಗ ಇದನ್ನು ರಚನೆ ಮಾಡಿದ್ದೀವಿ ಅಂತ ಅಂದ ಮೇಲೆ EO ಅನ್ನುವಂಥದ್ದು ABಗೆ ಸಮಾಂತರವಾಗಿದೆ ಅಂದರೆ ಇಲ್ಲಿ ನೀವು ಪ್ರಮೇಯವನ್ನು ನೋಡಿದರೆ ಪ್ರಮೇಯ ಹೇಳುತ್ತೆ, AP ಅನ್ನುವಂಥ ಒಂದು ಬಾಹುವಿಗೆ EO ಅನ್ನುವಂಥ ಒಂದು ರೇಖೆಯನ್ನು ಸಮಾಂತರವಾಗಿ ಎಳೆದ್ವಿ ಅಂದರೆ ಉಳಿದೆರಡು ಬಾಹುಗಳೇನಿದಾವಲ್ಲ, AD ಮತ್ತು BD ಅಂತಕ್ಕಂಥವು, ಈಗ ನೀವು ನೋಡಿ ತ್ರಿಭುಜ ABDನಲ್ಲಿ EO ಸಮಾಂತರ AB ಆಗಿದೆ ಅಂತ ಅಂದ ಮೇಲೆ ನೀವು ಸುಲಭವಾಗಿ ಹೇಳ್ತೀರಾ AE/DE ಅಂತಕ್ಕಂಥದ್ದು ಏನಾಗಿರುತ್ತೆ, BO/DO ಆಗಿರುತ್ತೆ. ಇದನ್ನು ಸಮೀಕರಣ 1 ಅಂತ ತಗೊಳ್ರಿ. ಬರೆದಿರೋದು ಮೂಲ ಸಮಾನುಪಾತತೆಯ ಪ್ರಮೇಯದ ಆಧಾರದ ಮೇಲೆ. ಇದಾದ ನಂತರ ಇದಾಯ್ತಲ್ವಾ, ಇದಾದ ನಂತರದಲ್ಲಿ ಮತ್ತೆ ನೀವು ಈ ಕಡೆ ತ್ರಿಭುಜವನ್ನು ತಗೊಂಡ್ರೆ ಇನ್ನೊಂದು ತ್ರಿಭುಜವನ್ನು ಆಯ್ಕೆ ಮಾಡ್ಕೋಬೇಕು. ಯಾವುದು, ADC. ಈಗ ಮತ್ತೆ ತ್ರಿಭುಜ ADCನಲ್ಲಿ EO ಅನ್ನುವಂಥದ್ದು DCಗೆ ಪ್ಯಾರಲಲ್ ಆಗಿದೆ, ಸಮಾಂತರವಾಗಿದೆ. ಯಾಕೆ EO ಅನ್ನೋದು DCಗೆ ಯಾಕೆ ಸಮಾಂತರವಾಗಿದೆ, ABಗೆ DC ಸಮಾಂತರ, ABಗೆ EO ಸಮಾಂತರ. ಹಾಗಾಗಿ EO ಅನ್ನೋದು DCಗೂ ಕೂಡ ಸಮಾಂತರ. ನೀವು ರೀಸನ್ನು ಕಾರಣ ಏನು ಬರೀಬೋದು, AB ಸಮಾಂತರ DC ಆಗಿರೋದ್ರಿಂದ ಮೂರನೇ ರೇಖೆಯು ಕೂಡ DCಗೆ ಸಮಾಂತರವಾಗಿರುತ್ತೆ. ಹಾಗಿದ ಮೇಲೆ ಇಲ್ಲೂ ನೀವು ಪ್ರಮೇಯದ ಆಧಾರದ ಮೇಲೆ ಹೇಳ್ಬೋದು ಏನಂತೇಳಿ, AE/DE ಅನ್ನು ಈಕ್ವಲ್ ಟು ಏನು ಹೇಳ್ಬೋದು ನೀವು, BO/DO ಅಂತ ತಗೊಳ್ಬೋದು. ಸರಿ, ಏನು ಇದಲ್ವಾ ತ್ರಿಭುಜ, ಏನಂತ ತಗೊಳ್ತೀರಿ, AO/CO ಅಂತೇಳಿ ನೀವು ಬರಿಬೋದು. ಇದನ್ನು ಎರಡನೇ ಸಮೀಕರಣ ಅಂತ ತಗೊಂಡು ಇದನ್ನು ಬರೆದಿರೋದು ಮೂಲ ಸಮಾನುಪಾತತೆಯ ಪ್ರಮೇಯದ ಆಧಾರದ ಮೇಲೆ ಬರೆದಿದ್ದೀರಾ.
ಹಾಗಿದ ಮೇಲೆ ನೀವು ಯಾವಾಗ ಇವುಗಳನ್ನು ನೋಡಿದಾಗ 1 ಮತ್ತು 2 ಸಮೀಕರಣಗಳನ್ನು ಹೋಲಿಕೆ ಮಾಡಬೇಕೀಗ. ಓಕೆನಾ? ಹೋಲಿಸಿದಾಗ ಏನಾಗ್ತಾ ಇದೆ, ಇಲ್ಲಿ ಎಡಭಾಗ ಸಮ ಇದೆ ಅಂದ ಮೇಲೆ ಬಲಭಾಗವನ್ನು ಸಮ ಅಂತ ತಗೊಂಡ್ರೆ BO ಬಾರ್ DO ಅನ್ನೋಂಥದ್ದು AO ಬಾರ್ CO ಸಮ ಇದೆ ಅಂಥೇಳಿ ನಿಮಗೆ ಉತ್ತರ ಸಿಗ್ತಾ ಇದೆ. ಇದನ್ನು ಸ್ವಲ್ಪ ನೀವೇನು ಮಾಡಬೇಕಾಗತ್ತೆ, ಅದಲು ಬದಲು ಮಾಡಿದಾಗ, ಇದನ್ನು ಸ್ವಲ್ಪ ನೀವು ಬದಲಾವಣೆ ಮಾಡಿದಾಗ, ಈ ಪದಗಳ ಒಂದು ಸ್ಥಾನವನ್ನು ಬದಲಾಯಿಸಿದಾಗ, ಹೀಗೆ ಸ್ಥಾನವನ್ನು ಬದಲಾಯಿಸಿದಾಗ ಏನಾಗತ್ತೆ ಅಂತ ನೀವು ನೋಡೋದಾದ್ರೆ, ಸ್ಥಾನವನ್ನು ಬದಲಾಯಿಸಿದಾಗ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, BO ಬೈ DO ಇದೆಯಲ್ವಾ, ಈ BO ಈಕ್ವಲಿಂದ ಈ ಕಡೆ ತೊಗೊಂಬಂದ್ರೆ AOದ ಕೆಳಗಡೆ ಬರುತ್ತೆ, CO ಈ ಕಡೆ ಬಂದರೆ ಇಲ್ಲಿ ಬರುತ್ತೆ. ಓಕೆ, ಸೊ ನೀವೇನು ಹೇಳ್ಬೋದು ಇಲ್ಲಿ ಅಂತ ಹೇಳಿದ್ರೆ AOನ ಕೆಳಗಡೆ BO ಬರಿಬೋದು, ಹಾಗೆಯೇ COದ ಕೆಳಗಡೆ DO ಅಂತೇಳಿ ಬರಿಬೋದು. ಏನು ನೀವು ಓರೆ ಗುಣಾಕಾರ ಅಂತೇನು ಕರಿತೀವಿ, ಓರೆ ಗುಣಾಕಾರವನ್ನು ಬರೆದಾಗ ಅಂದರೆ ಇದರಲ್ಲಿ ನೋಡಿ, ಇಲ್ಲಿ ಓರೆ ಗುಣಾಕಾರ ಮಾಡಿದ್ರಿ ಅಂದರೆ AO ಇಂಟು DO ಇಸ್ ಈಕ್ವಲ್ ಟು BO ಇಂಟು CO ಅಂತ ತಗೊಂಡು AOದ ಕೆಳಭಾಗದಲ್ಲಿ BO ತಗೊಳ್ರಿ, CO ಇಲ್ಲೇ ಇಟ್ಕೊಂಡು DOನ ಆ ಕಡೆ ಕಳಿಸಿರಿ, ಡಿವೈಡೆಡ್ ಬೈ DO ಆಗುತ್ತೆ. ಓಕೆನಾ? ಈ ಅಭ್ಯಾಸದ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ಹೇಳುತ್ತೆ, ABCD ಚತುರ್ಭುಜದಲ್ಲಿ AO ಬಾರ್ BO ಇಸ್ ಈಕ್ವಲ್ ಟು CO ಬಾರ್ DO ಮೇಲ್ಗಡೆ ಬರ್ದಿರ್ತಾನೆ. 9ನೇ ಪ್ರಶ್ನೆಯನ್ನು ಏನು ಸಾಲ್ವ್ ಮಾಡಿದ್ರಿ ಅದರ ವಿಲೋಮವಾಗಿರುವಂಥ ಪ್ರಶ್ನೆ ಇದು. 9ನೇ ಪ್ರಶ್ನೆಯಲ್ಲಿ AB ಅನ್ನೋದು CDಗೆ ಸಮಾಂತರವಾಗಿದೆ ಅಂದಮೇಲೆ AO BO ಮತ್ತು CO DOಗಳ ಅನುಪಾತವನ್ನು ಸಮ ಅಂತ ತೋರಿಸಿದೀವಲ್ವಾ, ಹಾಗೆ ಇಲ್ಲಿ AO BO ಮತ್ತು CO DOಗಳ ಅನುಪಾತಗಳು ಸಮವಾಗಿದ್ದಾಗ ABCD ಅನ್ನೋ ಒಂದು ತ್ರಾಪಿಜ್ಯ ಅಂತೇಳಿ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ತ್ರಾಪಿಜ್ಯ ಅಂತ ಸಾಧಿಸಬೇಕು ಅಂತ ಹೇಳಿದರೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲೂ ಕೂಡ ABCDಯನ್ನು ನಾವು ತ್ರಾಪಿಜ್ಯ ಅಂತ ಹೇಳೋಂಗಿಲ್ಲ, ಏನು ಹೇಳಬೇಕಿಲ್ಲಿ, ಚತುರ್ಭುಜ. ABCD ಅನ್ನುವಂಥ ಚತುರ್ಭುಜದಲ್ಲಿ ಅವರೇ ಹೇಳಿರುವ ಹಾಗೆ ಏನಂತ ಹೇಳಿದ್ದಾರೆ ಅವರು, AO ಬಾರ್ DO ಅನ್ನುವಂತಹದ್ದು CO ಅನ್ನುವಂಥದ್ದು BO ಬಾರ್ DOಗೆ ಸಮ ಇದೆ ಅಂತ ಹೇಳಿದ್ದಾರೆ. ಹಾಗಿದ ಮೇಲೆ ನೀವು ಇದನ್ನು ತ್ರಾಪಿಜ್ಯ ಅಂತ ಪ್ರೂವ್ ಮಾಡಬೇಕು. ಹೆಂಗೆ ಅಂತ ನೋಡೋಣ. ಈಗ ಮೊದಲನೇದಾಗಿ ABCD ಅನ್ನುವಂತಹ ಚತುರ್ಭುಜದಲ್ಲಿ ಅವರೇ ಕೊಟ್ಟಿರುವ ಹಾಗೆ ಚತುರ್ಭುಜದಲ್ಲಿ ಅವ್ರೇನು ಕೊಟ್ಟಿದ್ದಾರೆ, ಗಿವನ್ ಏನು ಕೊಟ್ಟಿದ್ದಾರೆ ಅಂತ ನೀವು ನೋಡಿದರೆ ಏನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ AO ಬಾರ್ BO ಇಸ್ ಈಕ್ವಲ್ ಟು CO ಬಾರ್ DO ಅಂತ ಕೊಟ್ಟಿದ್ದಾರೆ. ಓಕೆನಾ? ಡೈರೆಕ್ಟಾಗಿ ಇದನ್ನೇ ನೀವು ಸಮೀಕರಣ 1 ಅಂತ ತೊಗೊಂಡ್ಬಿಡ್ರಿ. ಮುಂದಿನ ಸ್ಟೆಪ್ ಏನು ಮಾಡೋಣ, ಇಲ್ಲಿ ಈ ಆವಾಗಲೇ ನಾವು ಹೇಳ್ಕೊಂಡ ಹಾಗೆ O ಬಿಂದುವಿನಿಂದ ADಗೆ ಒಂದು AD ಪಾಯಿಂಟಿನ ಮೇಲೆ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿ, E ಅನ್ನುವಂಥ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ABಗೆ ಸಮಾಂತರವಾಗಿರೋ ರೀತಿಯಲ್ಲಿ ಒಂದು ರೇಖೆಯನ್ನು ಹಾಕೋಣ. ಏನಂತ ತಗೊಳ್ಳೋಣ ಅಂತ ಹೇಳಿದ್ರೆ, ಏನು ಮಾಡ್ಬೋದು ಅಂತ ಹೇಳಿದ್ರೆ ABಗೆ ಸಮಾಂತರವಾಗಿ EO ಎಳೆಯಿರಿ ಅಂತೇಳಿ ಬರ್ಕೊಡ್ರಿ. ಓಕೆನಾ? EO ಎಳೆಯಿರಿ ಅಂತೇಳಿ ಬರಿಬೋದು. ಆಗ ನೀವು ತ್ರಿಭುಜ ABDಯನ್ನು ಆಯ್ಕೆ ಮಾಡ್ಕೋಬೇಕು. ಯಾವುದು? ABDನಲ್ಲಿ ನಾವೇ ರಚನೆ ಮಾಡಿರುವ ಹಾಗೆ EO ಅನ್ನುವಂಥದ್ದು ABಗೆ ಏನಾಗಿದೆ, ಸಮಾಂತರವಾಗಿದೆ. EO ಅನ್ನುವಂತಹದ್ದು ABಗೆ ಸಮಾಂತರವಾಗಿದೆ ಅಂತ ಅಂದ ಮೇಲೆ ನೀವು ಇಲ್ಲಿ ಸುಲಭವಾಗಿ ಪ್ರಮೇಯದ ಆಧಾರದ ಮೇಲೆ ಹೇಳ್ತೀರಾ, AE ಬಾರ್ DE ಇಸ್ ಈಕ್ವಲ್ ಟು ಏನಂತ ಹೇಳ್ಬೋದು ನೀವು, BO ಬಾರ್ DO ಅಂತ ಹೇಳ್ಬೋದು. ಏನಂತೇಳಿ BO ಬಾರ್ DO ಅಂತೇಳಿ ತಗೊಳ್ಬೋದು. ಇದನ್ನು ಸಮೀಕರಣ 2 ಅಂತ ತಗೊಳ್ರಿ. ಓಕೆನಾ? ಈಗ ಇದು ಆ್ಯಕ್ಚುಲಿ ಸ್ವಲ್ಪ ನೀವು ಏನು ಓರೆ ಗುಣಾಕಾರ ಮಾಡಿ ಇದನ್ನು ಬದಲಾವಣೆ ಮಾಡಿ ಬರ್ಕೊಳ್ಳೋದಾದರೆ ಇಲ್ಲಿ ನೀವೇನು ಹೇಳ್ಬೋದು ಅಂತ ಹೇಳಿದ್ರೆ BOನ ಈಕ್ವಲಿಂದ ಆ ಕಡೆ ಕಳಿಸಿದ್ರಿ ಅಂದರೆ ಕೆಳಗಡೆ DO ಬರುತ್ತೆ. BO ಬಾರ್ DO ಅಂತ ತಗೊಂಡು ಇಲ್ಲೇ ಇದು AO ಇಲ್ಲೇ ಇಟ್ಕೊಳ್ರಿ, ಅಥವಾ AOನ ಆ ಕಡೆ ಕಳಿಸಿದ್ರಿ ಅಂತ ಹೇಳಿದ್ರೆ ಏನಂತ ಬರಿಬೋದು ನೀವು ಅಂತ ಹೇಳಿದ್ರೆ AO ಬಾರ್ CO ಅಂತ ತಗೊಳ್ಬೋದು. ಇದನ್ನು ಸಮೀಕರಣ 1 ಅಂತ ತಗೊಳ್ರಿ. ಈಗ ಸಮೀಕರಣ 1 ಮತ್ತು 2 ಹೋಲಿಸಿದಾಗ, 1 ಮತ್ತು 2 ಹೋಲಿಸಿದಾಗ ನೋಡಿ ಇಲ್ಲಿ ಏನು ಬರ್ತಾ ಇದೆ ಅಂದರೆ ಇಲ್ಲೂ BO ಬಾರ್ DO ಇದೆ, ಇಲ್ಲೂ BO ಬಾರ್ DO ಇದೆ. ದೇರ್ಫೋರ್ ಇದರ ಆಧಾರದ ಮೇಲೆ ನೀವು AE ಬಾರ್ DE ಅನ್ನುವಂಥದ್ದು ಏನಾಗಿದೆ, AO ಬಾರ್ COಗೆ ಸಮ ಇದೆ. ಅನುಪಾತಗಳು ಸಮ ಬರ್ತಾ ಇದೆ. ಯಾವುದ್ಯಾವುದು? AE ಬಾರ್ DE ಅನ್ನುವಂಥದ್ದು AO ಬಾರ್ COಗೆ ಸಮ ಬರ್ತಾ ಇದೆ. ಓಕೆನಾ? ಇಲ್ಲ ನೋಡಿದಾಗ ಸ್ವಲ್ಪ ಇದನ್ನು ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ
ಈಗ ಏನಾಯ್ತು ಅಂದರೆ ಇ ಒ ಅನ್ನುವಂಥದ್ದು ಡಿ ಸಿಗೆ ಸಮಾಂತರ ಅಂತ ಹೇಳ್ಬೋದಲ್ವ ನಾವು. ಇ ಒ ಸಮಾಂತರ ಡಿ ಸಿ ಅಂತ ಹೇಳಿ ಕರಿತೀವಿ. ಯಾವುದರ ಆಧಾರದ ಮೇಲೆ? ವಿಲೋಮ ಪ್ರಮೇಯದ ಆಧಾರದ ಮೇಲೆ. ನಾವು ಇ ಒ ಅನ್ನುವಂಥ ರೇಖೆಯನ್ನ ಎ ಪಿಗೆ ಸಮಾಂತರವಾಗಿ ಎಳೆದಿದ್ವಿ. ಅದೇ ಇ ಒ ಅನ್ನೋ ರೇಖೆ ಡಿ ಸಿಗೆ ಸಮಾಂತರವಾಗಿದೆ. ಅಂದರೆ ಅಲ್ಲಿಗೆ ಅರ್ಥ ಎ ಬಿ ಮತ್ತು ಡಿ ಸಿ ಎರಡೂ ಕೂಡ ಸಮಾಂತರವಾಗಿರ್ತವೆ ಅಂತೇಳಿ ನೀವು ಸುಲಭವಾಗಿ ಹೇಳಬೇಕಾಗತ್ತೆ. ಎ ಪಿ ಸಮಾಂತರ ಡಿ ಸಿ ಅಂತೇಳಿ. ಎ ಪಿ ಸಮಾಂತರ ಡಿ ಸಿ ಆಯಿತು ಅಂತ ಹೇಳಿದರೆ ನೀವು ಸುಲಭವಾಗಿ ಹೇಳ್ಬೋದು ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ ಅಂತೇಳಿ ಸುಲಭವಾಗಿ ಹೇಳ್ಬೋದು. ಯಾಕೆ ಇದನ್ನು ಎ ಬಿ ಸಿ ಡಿಯನ್ನು ತ್ರಾಪಿಜ್ಯ ಅಂತ ಕರಿತೀವಿ ಅಂದರೆ, ತ್ರಾಪಿಜ್ಯದಲ್ಲಿ ಒಂದು ಲಕ್ಷಣ ಏನಪ್ಪ ಅಂದರೆ ಚತುರ್ಭುಜದ ಎದುರು ಬಾಹುಗಳು, ಚತುರ್ಭುಜದ ಒಂದು ಜೊತೆ ಎದುರು ಬಾಹುಗಳು ಸಮಾಂತರವಾಗಿದ್ದವು ಅಂದರೆ ಆ ಒಂದು ಚತುರ್ಭುಜವನ್ನು ತ್ರಾಪಿಜ್ಯ ಅಂತ ಕರಿಬಹುದು. ಚತುರ್ಭುಜದ ಒಂದು ಜೊತೆ ಬಾಹುಗಳು ಸಮಾಂತರವಾಗಿದ್ದರೆ ಏನಂತ ಹೇಳ್ತೀವಿ? ಅದನ್ನು ಸಮಾಂತರವಾಗಿದ್ದರೆ ಅದನ್ನು ಏನಂತ ಕರಿತೀವಿ ನಾವು? ತ್ರಾಪಿಜ್ಯ ಅಂತೇಳಿ ಕರಿತೀವಿ. ಓಕೆನಾ? ಅದನ್ನು ತ್ರಾಪಿಜ್ಯ ಎನ್ನುವರು ಅಂಥೇಳಿ ಇದರ ಆಧಾರದ ಮೇಲೆ ನೀವು ಎ ಬಿ ಸಿ ಡಿಯನ್ನು ತ್ರಾಪಿಜ್ಯ ಅಂತೇಳಿ ಒಪ್ಕೊಳ್ಬೇಕಾಗತ್ತೆ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ತ್ರಿಭುಜಗಳು ಪಾಠದಲ್ಲಿ ಥೇಲ್ಸ್ನ ಪ್ರಮೇಯ ಮತ್ತು ಥೇಲ್ಸ್ನ ವಿಲೋಮ ಪ್ರಮೇಯದ ಆಧಾರದ ಮೇಲೆ ಅಭ್ಯಾಸ 6.2ರಲ್ಲಿ ಬರುವ 10 ಪ್ರಶ್ನೆಗಳಿಗೆ ಪರಿಹಾರವನ್ನು ಸುಲಭ ವಿಧಾನಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಅಭ್ಯಾಸದ ಪ್ರಶ್ನೆಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.